ದೇವಿ ಸನ್ನಿಧಾನ. ಇಲ್ಲಿ ಮಹಾಲಕ್ಷ್ಮೀ ದೇವಿಯನ್ನ ನಾವೇ ಪ್ರತಿಷ್ಠಾಪನೆ ಮಾಡಿಸಿರೋದು 6 ವರ್ಷದ ಹಿಂದೆ. ಅದಕ್ಕಿಂತ ಪೂರ್ವದ ಕತೆ ಎಲ್ಲಾ ಚಾನಲಲ್ಲಿ ಎಲ್ಲಾ ವಿಡಿಯೋಗಳಲ್ಲಿ ನಾವು ಮಾತಾಡಿ ಹೇಳಿದ್ವಿ ಇವಾಗಲೇ. ಅದು ಅಮ್ಮನವರ ಮೂಲ ಸನ್ನಿಧಾನ ನಮ್ಮ ತೋಟದಲ್ಲಿದೆ. ಮೂಲ ಸನ್ನಿಧಾನದಲ್ಲಿ ದೇವಿ ಇರೋಂಥದ್ದೇ ಕಳಸದ ಆಕಾರದಲ್ಲಿ. ಅದನ್ನ ನಾವ್ಯಾರೂ ಕೂಡ ಪ್ರತಿಷ್ಠಾಪನೆ ಮಾಡಿಸಿಲ್ಲ. 1600 ವರ್ಷಗಳ ಹಿಂದನೆ ಪಾರ್ವತಿ ಪರಮೇಶ್ವರ ಇಚ್ಛಾನುಗುಣವಾಗಿ ದೇವಿಯ ಕಾಯಕಲ್ಪವೂ ಕೂಡ ನಡೆದಿದೆ ಅಂತೇಳಿ ದೇವಿ ವಿಚಾರ ಇರುವಂಥದ್ದು. ಅಲ್ಲಿ ದೇವಿ ವಿಗ್ರಹ ಇರೋಂಥದ್ದೇ ಈ ತರ ಕಳಸದ ಆಕಾರದಲ್ಲಿದೆ. ಇದು ಬಹಳಷ್ಟು ವಿಶೇಷತೆಯನ್ನ ಹೊಂದಿರೋಂಥ ಸನ್ನಿಧಾನ. ಯಾಕಂದ್ರೆ ನಾವು ಆಲ್ರೆಡಿ ಇವತ್ತು ಎಲ್ಲಾರ ಮನೆಯಲ್ಲೂ ಕೂಡ ಕಳಸವನ್ನೇ ಇಟ್ಟು ಪೂಜೆ ಮಾಡ್ತಾ ಇದೀವಿ. ಆದ್ರೆ ಲಕ್ಷ್ಮೀ ದೇವಿ ಇರೋಂಥದ್ದು ಕಳಸದಲ್ಲೇ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ನಮ್ಮ ಸನ್ನಿಧಾನದಲ್ಲಿ ಲಕ್ಷ್ಮೀ ದೇವಿ ಇರುವಂತದ್ದೇ ಕಳಸದ ಆಕಾರದಲ್ಲಿ. ಅದು ದೊಡ್ಡದಾಗಿರುವಂತ ಒಂದು ವಿಶೇಷ ಬಹಳಷ್ಟು ವಿಚಾರವೂ ಕೂಡ ಇದೆ. ಹಾಗಾಗಿ ಇಲ್ಲಿ ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಾವಿಲ್ಲಿ ಕಳಸದ ಕಾಯನ್ನ ಕೊಡ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ವಿಚಾರದ ಉದ್ದೇಶಕ್ಕೋಸ್ಕರ ಅಲ್ಲ, ಭಕ್ತಿ ಎನ್ನುವಂತ ಒಂದು ಮಾರ್ಗವನ್ನ ತೋರಿಸುವಂತ ಒಂದು ಉದ್ದೇಶಕ್ಕೋಸ್ಕರ. ಯಾಕೆ ಈ ಭಕ್ತಿ ಬರ್ಬೇಕು ಮನುಷ್ಯರಲ್ಲಿ? ಬರೀ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿದ ತಕ್ಷಣ ಒಳ್ಳೇದಲ್ಲ. ಆದ್ರೆ ದೇವಿಯನ್ನ ಯಾವ ತರ ನಾವು ಹೋಲಿಸ್ಕೋಬೇಕು? ಬರೀ ಲಕ್ಷ್ಮಿ ಅಂದ್ರೆ ಬರೀ ಹಣ ವ್ಯವಹಾರವನ್ನ ಮಾಡುವಂತ ಉದ್ದೇಶಕ್ಕೋಸ್ಕರ ಅಲ್ಲ. ಮನುಷ್ಯನಿಗೆ ಬೇಕಾಗಿರುವಂತದ್ದು ಶಾಂತಿ, ನೆಮ್ಮದಿ, ಗೌರವ ಇವೆಲ್ಲವೂ ಕೂಡ ಬೇಕಾಗಿರ್ತೈತಿ. ಇವು ಎಲ್ಲವೂ ಕೂಡ ಜೀವನ ಮನುಷ್ಯನೊಳಗ ಹಣ ಆಸ್ತಿದ್ರು ಕೂಡ ನೆಮ್ಮದಿ ಶಾಂತಿ ಸಿಕ್ಕಿರಲ್ಲ. ಅಂತ ಸಂದರ್ಭದೊಳಗ ಇದು ನೋಡೋದಕ್ಕೆ ಕಾಯಿ ತರ ಇರುತ್ತೆ. ಆದ್ರೆ ಇದ್ರಲ್ಲಿ ಏನೋ ಒಂದು ವಿಶೇಷತೆ. ದೇವಿ ಶಕ್ತಿ ಇಲ್ಲ ಅಂದ್ರೂ ಕೂಡ ನಾವು ಇದು ಲಕ್ಷ್ಮಿ ಅಂತೇಳಿ ಪೂಜೆ ಮಾಡಿದಾಗ ಆ ದೈವಿಕ ಶಕ್ತಿ ಇದ್ರೊಳಗೆ ತಾನಾಗೆ ಬಂದಿರತ್ತೆ. ಅದಕ್ಕೆ ನಾವ್ ಯಾರು ಪೂಜೆ ಆಗ್ಲಿ, ತಂತ್ರ ಆಗ್ಲಿ, ಮಂತ್ರ ಆಗ್ಲಿ ಆ ತರದ ಉಪದೇಶಗಳನ್ನ ಮಾಡುವಂತ ಅಭ್ಯಂತರಗಳೇ ಇರಲ್ಲ. ಈ ಶಕ್ತಿಯನ್ನ ಅವ್ರ ಮನೇಲಿ ತಗೊಂಡು ಹೋಗಿಟ್ಟು ಇದನ್ನ ನಿತ್ಯ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡ್ಬೇಕು. ಈ ಪೂಜೆ ಮಾಡಿದ ನಂತರ ಮತ್ತೆ ಮುಂದಿನ ಶುಕ್ರವಾರ ಬಂದಾಗ ಮತ್ತೆ ನೀರು ಎಲೆಯನ್ನ ಬದಲಾವಣೆ ಮಾಡೋದು, ನೀರೊಳಗ 33 ನಾಣ್ಯ ಹಾಕಿ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೇಕು. ಈ ತರ 8 ಶುಕ್ರವಾರ ಕಾಲ ಪೂಜೆ ಮಾಡೋದು. 9ನೇ ಶುಕ್ರವಾರ ಸ್ವಲ್ಪ ಗ್ರ್ಯಾಂಡ್ ಆಗಿ ಲಕ್ಷ್ಮಿ ಪೂಜೆ ಮಾಡ್ತಾರೆ. ದೀಪಾವಳಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ, ಹಾಗೆ ಅದೇ ಪದ್ಧತಿ ಪ್ರಕಾರವಾಗಿ ನಮ್ಮ ಸನ್ನಿಧಾನದ ಕೊಟ್ಟ ನಂತರ 9ನೇ ಶುಕ್ರವಾರ ಅವ್ರ ಮನೆಯಲ್ಲಿ ಕೂಡ ಪೂಜೆ ಮಾಡ್ಬೇಕು. ಯಾಕೆ ಆತರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಧರ್ಮ ಕಾಯಕಗಳೆಲ್ಲವೂ ಕೂಡ ಮರೆ ಆಗ್ತಾ ಇದೆ ಇವತ್ತು. ಹಿಂದೆಲ್ಲ ಧರ್ಮ ತ್ಯಾಗ ಅವೆಲ್ಲ ಹೆಚ್ಚಾಗ್ತಾ ಇತ್ತು. ಇವತ್ತು ಎಷ್ಟೇ ಇದ್ರೂ ಕೂಡ ನನಗೆ ಬೇಕು ಸ್ವಾರ್ಥ ಅನ್ನುವಂತ ಮನೋಭಾವನೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಿ ಪೂಜೆ ಮಾಡುವಂತ ಸಂದರ್ಭದೊಳಗ ಅವ್ರ ಮನೆ ಒಳಗ ಅನ್ನ ಪ್ರಸಾದವನ್ನ ಮಾಡಿಸಿ, ಎಲ್ಲರ ಮನೆಗೂ ಪ್ರತಿನಿತ್ಯ ಅನ್ನ ಅಂತ ಮಾಡಿರ್ತಾರ. ಈ ಪೂಜೆ ಮಾಡಿದ ದಿವಸ ಅದು ಅನ್ನ ಪ್ರಸಾದವಾಗಿರ್ತೈತಿ, ಅವ್ರ ಮನೆಯಲ್ಲಿ ನೀರು ತೀರ್ಥವಾಗಿರ್ತೈತಿ ಅನ್ನುವಂಥದ್ದು ತಾಯಿ ಕಲ್ಪನೆ. ಅಂದಿನ ದಿವಸ 9 ಜನ ಮುತ್ತೈದರನ್ನು ಕರ್ಕೊಂಡು ಬಂದು ಅವ್ರ ಮನೆಯಲ್ಲಿ ಬಾಗಿನವನ್ನ ಕೊಟ್ಟು ಬಂದಂತ ಎಲ್ಲಾ ಸದ್ಭಕ್ತರಿಗೂ ಕೂಡ ಊಟ ಉಪಹಾರಗಳನ್ನ ಮಾಡಿಸಿ ಸೇವೆಯನ್ನ ಮಾಡಿ ಕಳ್ಸೋದ್ರಿಂದ ವೇಗವಾಗಿ ಅವರಿಗೆ ಲಕ್ಷ್ಮೀ ದೇವಿ ಒಲಿತಾಳೆ ಅನ್ನುವಂಥದ್ದು ಈ ಸನ್ನಿಧಾನದ ಅಭಿಪ್ರಾಯ. ಇವತ್ತಾಗಲೇ ಈ ಸನ್ನಿಧಾನಕ್ಕೆ ಲಕ್ಷಾಂತರ ಜನಗಳೇ ಬಂದು ಹೋಗಿರ್ಬೋದು 6 ವರ್ಷಗಳಿಂದ. ಇಲ್ಲಿ ಹಣ ಅನ್ನುವಂಥದ್ದು ನಾವು ಈ ಸನ್ನಿಧಾನದಲ್ಲಿ ಈ ಕಾಯಿಗಳಿಗೆ ಒಂದು ಬೆಲೆ ಅಂತೇಳಿ ಮಾಡಿರ್ತೀವಿ. ಎಲ್ಲರೂ ಕೂಡ ಹಣಕ್ಕೆ ಬೆಲೆ ಅನ್ನುವಂಥದ್ದು. ಯಾಕಂದ್ರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ದೇವಸ್ಥಾನ ಅಂದ ತಕ್ಷಣ ಎಲ್ಲ ದೇವರು ಫ್ರೀ ಆಗಿರ್ಬೋದು, ದೇವಸ್ಥಾನನೂ ಫ್ರೀ ಆಗಿ ನಾವು, ಯಾಕಂದ್ರೆ ಎಲ್ಲರಿಗೂ ಕೂಡ ದೇವಸ್ಥಾನದವ್ರಿಗಾಗ್ಲಿ ದೇವರಿಗಾಗ್ಲಿ ಎಲ್ಲ ನಾವು ಫ್ರೀ ಆಗಿ ಯಾರಿಗೂ ದುಡ್ಡಾಗ್ಲಿ ಚಾರ್ಜ್ ಅನ್ನು ಮಾಡಿರಲ್ಲ. ಆದ್ರೆ ಈ ಕಾಯಿಗಳನ್ನ ನಮ್ಮ ತೋಟದಲ್ಲಿ ಏನು ಬೆಳೆದಿರಲ್ಲ, ಎಲ್ಲ ಸಂತೆಯಲ್ಲೇ ತಗೊಂಡು ಬಂದೇ ಮಾಡಿರ್ತೀವಿ. ಇದನ್ನ ವ್ಯವಸ್ಥೆ ಮಾಡಕ್ ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಕಾಲಾವಕಾಶ ಬೇಕಾಗಿರ್ತೈತಿ. 4-5 ಜನ ಸೇರೆ ಮಾಡ್ಬೇಕು. ಇದಕ್ಕೆಲ್ಲ ಒಂದು ಅವಕಾಶ, ದುಡ್ಡು, ಒಂದು ವ್ಯವಸ್ಥೆ ಬೇಕಾಗಿರುತ್ತೆ. ಹಾಗಂತ ಹೇಳಿ ನಾವೇನ್ ಇದಕ್ಕೆ 1 ಲಕ್ಷ ಆಗ್ಲಿ 10 ಲಕ್ಷ ಆಗ್ಲಿ ಒಂದು ವ್ಯವಹಾರ ಆಗಿ ಮಾಡಲೇಬೇಕು ಅಂತ ಉದ್ದೇಶಕ್ಕೋಸ್ಕರ ಅಲ್ಲ. ಇದಕ್ಕೆ ಇಂತಿಷ್ಟು ಅಂತ ಹೇಳಿ ದುಡ್ಡಿನ ವ್ಯವಸ್ಥೆ ಮಾಡಿ, ಬಡವರವರು ಬರ್ಲಿ ಶ್ರೀಮಂತರವರು ಬರ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವ್ಯವಸ್ಥೆ ಮಾಡಿ ಇದನ್ನ ದೇವಿಯನ್ನ ಅವ್ರವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ವಿ. ಆ ಕೊಟ್ಟ ನಂತರದಲ್ಲಿ ಆ ತಾಯಿಯನ್ನ ಈ ಪ್ರಕಾರವಾಗಿ ಪೂಜೆ ಮಾಡ್ತಾರೆ. ಕೆಲವೊಬ್ಬರಿಗೆ ಭಕ್ತಿನೇ ಇರಲ್ಲ. ಯಾಕಂತ ಹೇಳಿದ್ರೆ ಅವ್ರ ಕಾಲ ಸಮಯನೇ ಇರಲ್ಲೋ, ಇನ್ನು ಫೋನಲ್ಲಿ ಬ್ಯುಸಿ ಆಗಿರ್ತಾರೋ, ಇವತ್ತಿನ ಕಾಲ ಸಮಸ್ಯೆನೇ ಆ ತರ ಇರುತ್ತೆ. ಆದ್ರೂ ಕೂಡ ನಾವ್ ಇಲ್ಲಿ ಏನೋ ಸ್ವಲ್ಪ ಕಾಲ ದುಡ್ಡು ಕೊಟ್ಟು ತಗೊಂಡೋಗಿದ್ದೇವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನಾದ್ರೂ ಪೂಜೆ ಮಾಡ್ತಾರೆ. ಏನೋ ಒಂದು ನಂಬಿಕೆ ಮೂಲಕನಾದ್ರೂ ಪೂಜೆ ಮಾಡ್ಲೇಬೇಕಾಗಿರ್ತೈತಿ. ಅಂತ ಸಮಯದ ಉದ್ದೇಶಕ್ಕೋಸ್ಕರ ಆ ದೇವಿ ಒಲಿಲೇಬೇಕಾಗಿರ್ತೈತಿ. ಯಾಕಂತ ಹೇಳಿದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೆ, ಸ್ವಾರ್ಥ ಇಲ್ಲದೇನೆ ಏನೋ ಒಂದು ಪೂಜೆ ಮಾಡಿದಾಗ ಆ ದೇವಿ ಒಲಿಲೇಬೇಕಾಗಿರುತ್ತೆ. ಅವರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ಇವತ್ ಪೂಜೆ ಮಾಡಿದೀವಿ, ನಾಳೆ ಬೆಳಗ್ಗೆನೆ ಆ ದೇವಿ ನಮಗೆ ಒಲಿಲಿ ಅಂತ ಹೇಳಿದ್ರೆ ಅದು ಒಲಿಲೇ ಇರುವಂತ ಒಂದು ವಿಚಾರ. 9ನೇ ಶುಕ್ರವಾರ ಪೂಜೆ ಆದ ನಂತರ ನಾವಿಲ್ಲಿ ಸನ್ನಿಧಾನಕ್ಕ ಇಲ್ಲಿ 1 ಲಕ್ಷ ಕೊಟ್ರಿ 2 ಲಕ್ಷ ಕೊಟ್ರಿ ಅಂತೇಳಿ ಆತರ ಯಾರಿಗೂ ಫೀಸ್ ಕೇಳಲ್ಲ. ತಾಯಿಗೆ ಬೇಕಾಗಿರುವಂತದ್ದು ಈ ತರ ಅರಿಶಿನ, ಕುಂಕುಮ, ಹೂವು, ಬಳೆ ಅಷ್ಟೇ. 10ನೇ ಶುಕ್ರವಾರಕ್ಕೆ ತಾಯಿಗೆ ತುಂಬಿದ ಉಡಿ ತಂದು ಕೊಡ್ಬೇಕು ಅಂತ ಹೇಳಿ.
ಈ ಬಂದಂತ ಅರಿಶಿಣ ಕುಂಕುಮ ಹೂ ಬಳೆ ತಾಯಿಗೆ ಬಹಳಷ್ಟು ಶ್ರೇಷ್ಠತೆಯನ್ನ ಕಂಡಿರ್ತೈತಿ. ಯಾಕಂತ ಹೇಳಿದ್ರೆ 9 ವಾರ ಅವ್ರ ಮನೇಲಿ ಪೂಜೆ ಮಾಡಿರ್ತಾರೆ. ಲಕ್ಷ್ಮೀ ದೇವಿ ಅಂದ್ರೆ ಎಲ್ಲಾರ ಮನೇಲಿ ಇರ್ಬೋದು, ಆದ್ರೆ ಇಲ್ಲಿ ಖಾನಹಳ್ಳಿಯಿಂದ ಹೋಗಿರುವಂತ ಲಕ್ಷ್ಮೀ ದೇವಿಗೆ ಮತ್ತೆ ಅವರು ಅರಿಶಿಣ ಕುಂಕುಮದ ಸೌಭಾಗ್ಯದ ವಸ್ತ್ರಗಳನ್ನ ತಂದು ಅರ್ಪಿಸ್ಬೇಕು ಅಂತೇಳಿ ತಾಯಿ ಇತಿಹಾಸ ಇರೋಂಥದ್ದು. ಹಾಗಾಗಿ ಅದೇ ಪ್ರಕಾರವಾಗಿ ಎಲ್ಲಾ ಭಕ್ತರು ಕೂಡ ತಂದು ಕೊಡ್ತಾ ಇದ್ದಾರೆ. ಆ ಬಂದಂತ ಬಟ್ಟೆ ಬಳೆ ಆಭರಣಗಳನ್ನೆಲ್ಲ ದೇವಿಗೆ ಕೊಡಕ್ಕೆ ಒಂದು ವ್ಯವಸ್ಥೆ ಇತ್ತಂದ್ರೆ ದೇವಿ ಕೊಡ್ತೀವಿ. ಉಳಿದಿರುವಂತ ವಸ್ತ್ರ ಆಭರಣಗಳನ್ನೆಲ್ಲ ದೀಪಾವಳಿ ಅಮಾವಾಸ್ಯೆ ಆ ನಂತರ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇಲ್ಲಿ ಬಂದಂತ ಎಲ್ಲಾ ಸದ್ಭಕ್ತರಿಗೂ ಕೂಡ ನಾವು ವಿನಿಯೋಗ ಮಾಡ್ತಾ ಇದೀವಿ. ಈಗಾಗಲೇ ಎಷ್ಟೋ ಸೀರೆ ಬಟ್ಟೆ ನಾವು ಇಲ್ಲಿ ಯಾರಿಗೂ ತಾಯಿ ನಮಗೆ ಅವಕಾಶ ಕೂಡ ಕೊಟ್ಟಿಲ್ಲ. ಅಂಗಡಿ ಹಾಕಿ ಮಾರಿ ನೀವು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ರಿ ಅಂತ ಹೇಳಿಲ್ಲ. ಇಲ್ಲಿ ಬಂದಂತ ಭಕ್ತರಿಗೆ ನಾವೆಲ್ಲಾ ಸೇವೆ ಕೊಡ್ತಾ ಇದೀವಿ. ಪ್ರತಿಯೊಂದು ಕೂಡ ನಾವ್ ಇಲ್ಲಿ ಯಾವ್ದನ್ನು ಬೇರೆ ಸ್ವಂತ ವಿಷಯಕ್ಕೆ ಬಳಸ್ತಾ ಇಲ್ಲ. ಎಲ್ಲದನ್ನ ಇಲ್ಲಿ ಬಂದಂತ ಭಕ್ತರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದೀವಿ, ಮಾರಾಟಕ್ಕೆ ಮಾಡ್ತಾ ಇಲ್ಲ. ಕ್ಷೇತ್ರಕ್ಕೆ ದೂರದಿಂದೆಲ್ಲ ಭಕ್ತರೆಲ್ಲ ಬರ್ತಾ ಇರ್ತಾರೆ. ಕೆಲವೊಬ್ಬರಿಗೆಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಬರಕೆ ಆಗ್ತಾ ಇರಲ್ಲ ಈ ಸನ್ನಿಧಾನಕ್ಕೆ. ಎಷ್ಟೋ ಜನಗಳಿಗೆ ಅವ್ರ ಮಕ್ಕಳು ಮಾತು ಕೇಳಲ್ಲ, ಎಷ್ಟೋ ಜನಗಳಿಗೆ ಬರಕ್ ಅವಕಾಶನೇ ಇರಲ್ಲ, ಸಮಯದ ವರ್ತನೆ ಕೂಡ ಇರ್ತೈತಿ. ಆ ತರ ಇದ್ದಂಥವ್ರೆಲ್ಲ ಈ ತಾಯಿ ಹೆಸರ ಮೇಲೆ ಒಂದ್ ಹಿಡಿಯಷ್ಟು ಅರಿಶಿಣದಕ್ಕಿ, ಒಂದ್ ಸ್ವಲ್ಪ ಒಂದು 33 ನಾಣ್ಯ, ಒಂದ್ ಹಿಡಿಯಷ್ಟು ನಾಣ್ಯ ಆಂತರ ಒಂದು ಹಳದಿ ಬಟ್ಟೆ ಒಳಗೆ ಹಾಕಿ ಆ ತಾಯಿಯನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾ ಬಂದ್ರೆ ಸಾಕು. ಮನೆ ಒಳಗೆ ಅವರ ಇಷ್ಟಾರ್ಥಗಳೆಲ್ಲ ವೇಗವಾಗಿ ಈಡೇರುತ್ತೆ. ಆಂತರ ಅವ್ರಿಗೆ ಅವಕಾಶ ಸಿಕ್ಕಾಗ ಆ ತಾಯಿಯನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದು ಈ ತಾಯಿಯ ಸನ್ನಿಧಾನದ ಒಂದು ದೊಡ್ಡ ಉದ್ದೇಶ. ಯಾಕಂದ್ರೆ ಕೆಲವೊಬ್ರಿಗೆ ಬರಕ್ಕೆ ಆಗ್ತಾನೆ ಇರಲ್ಲ. ಅಂತ ಸಂದರ್ಭದಲ್ಲಿ ಈ ತರದೊಂದು ವ್ಯವಸ್ಥೆ ಮಾಡ್ಕೊಂಡ್ರು ಕೂಡ ಅವರಿಗೆ ವೇಗವಾಗಿ ಅನುಕೂಲ ಕೂಡ ಆಗುತ್ತೆ ಅಂತೇಳಿ. ಅಲ್ಲಿ ಲಕ್ಷ್ಮೀ ದೇವಿ ಅಮೃತ ಕಳಸ ಅಂದ್ರೆ ಎಲ್ರಿಗೂ ಕೂಡ ಆಯಸ್ಸನ್ನ ಮೀರಿಸುವಂತ ಒಂದು ವ್ಯವಸ್ಥೆ ಅಂತ ಹೇಳಿ. ಇಲ್ಲಿ ಹಲವಾರು ಜನಗಳು ರೋಗ ಮುಕ್ತರಾಗಬೇಕು ಅಂತ ಒಂದು ಉದ್ದೇಶ. ಇಲ್ಲಿ ಬಂದಂತ ಎಲ್ಲಾ ಸದ್ಭಕ್ತರಿಗೂ ಕೂಡ ಮೊಣಕಾಲು ನೋವು, ಸೊಂಟ ನೋವು, ಚರ್ಮ ವ್ಯಾಧಿ, ಮಕ್ಕಳಾಗದೆ ಇರುವಂತದ್ದು, ಮದುವೆ ಆಗದೆ ಇರುವಂತದ್ದು, ಈ ತರದ ಹಲವಾರು ಕಷ್ಟಗಳನ್ನ ಅನುಭವಿಸೇ ಬಂದಿರ್ತಾರೆ. ಯಾರು ಸುಖ ಹೆಚ್ಚಾಗಿ ಯಾರು ಸನ್ನಿಧಾನಕ್ಕೆ ಬಂದಿರಲ್ಲ. ಎಲ್ಲರೂ ಕೂಡ ಕಷ್ಟವನ್ನೇ ಹೊತ್ಕೊಂಡೇ ಈ ಸನ್ನಿಧಾನಕ್ಕೆ ಬಂದಿರ್ತಾರೆ. ಹಾಗಾಗಿ ಇಲ್ಲಿ ಅಮೃತ ವಿಚಾರವಾಗಿ ಆ ತಾಯಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಎಲ್ಲರಿಗೂ ಕೂಡ ಒಳಿತಾಗ್ಲಿ ಅಂತ ಉದ್ದೇಶಕ್ಕೆ. ವಿಶೇಷ ಪೂಜೆ ಯಾವಾಗಪ್ಪ ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತೆ ಅಮಾವಾಸ್ಯೆ ದಿವಸ ಬೆಳಗ್ಗೆ 11:30 ದೇವಸ್ಥಾನದ ಓಪನಿಂಗ್ ಇರುತ್ತೆ. ಮತ್ತೆ ಸಂಜೆವರೆಗೂ ಪೂಜೆ ಇರುತ್ತೆ. ಮತ್ತೆ ಶುಕ್ರವಾರ ಮತ್ತೆ ಮಂಗಳವಾರ ಸಂಜೆ ಮತ್ತು ವಿಶೇಷ ಪೂಜೆ ಇರುತ್ತೆ. ಇಲ್ಲಿ ಶುಕ್ರವಾರ ಸಂಜೆ ವಿಶೇಷ ಪೂಜೆ, ಇಲ್ಲಿ ಎಲ್ಲಾ ಕೊಡಗಳನ್ನ ಹೊರುವಂತದ್ದು, ಆ ತರದೆಲ್ಲ ಒಂದು ವ್ಯವಸ್ಥೆ, ವಿಶೇಷವಾಗಿರುವಂತ ಒಂದು ವ್ಯವಸ್ಥೆ ಇರುತ್ತೆ. ಆದ್ರೆ ಇಲ್ಲಿ ಹಾಲ್ಟಿಂಗ್ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಒಂದು ದೇವಸ್ಥಾನ ಬದಲಾವಣೆ ಆಗ್ಬೇಕು ಅಂದ್ರೆ ಕಾಲಾಂತರನೇ ಬೇಕಾಗುತ್ತೆ. ಅದಕ್ಕೆಲ್ಲ ಇಲ್ಲಿ ಜನಗಳಿಗೆ ಉಳ್ಕೊಳ್ಳೋಂತ ಅವಕಾಶ ಇಲ್ಲದೆ ಇರೋದಕ್ಕೆ ನಾವು ಹೆಚ್ಚಾಗಿ ಸಂಜೆ ಬರಬೇಡಿ, ಹಗಲೊತ್ತಿನಲ್ಲೇ ಬಂದು ನಿಮ್ಮ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ಹೋಗ್ಬೋದು. ಇಲ್ಲಿ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನುಡಿ ಹೇಳಂತದ್ದು. ನುಡಿ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ, ಯಾರ ಮೈ ಮೇಲೂ ದೈವ ಅನ್ನುವಂಥದ್ದು ಪ್ರವೇಶ ಆಗಲ್ಲ. ಆ ದೇವಿ ಇವತ್ತು ಕಲ್ಲಿನ ಮೂರ್ತಿ ಒಳಗೆ ಕೂತಿದ್ದಾಳೆ. ಆ ತಾಯಿ ಮಾತಾಡೋ ಮನಸ್ಥಿತಿ ಇರಲ್ಲ, ಹಾಗಾಗಿ ನಮ್ ಜೊತೆ ಮಾತಾಡಿಸ್ತಿರ್ತಾಳೆ. ಆ ಮಾತ ವೇದವಾಕ್ಯವಾಗಿರ್ತೈತಿ. ನುಡಿದಿರುವಂತವೆಲ್ಲವೂ ಕೂಡ ಸತ್ಯವಾಗ್ತಾ ಇರುತ್ತಲ್ಲ, ಅದೇ ದೈವಿಕ ಶಕ್ತಿ ಅಂತೇಳಿ ನನ್ನ ನಿರ್ಣಯ. ಹಾಗಾಗಿ ಇಲ್ಲಿ ಬಂದಂತ ಎಲ್ಲಾ ಭಕ್ತರು ಕೂಡ ಆ ನುಡಿ, ಅವರ ವಿಚಾರಗಳನ್ನ, ಅವರ ಯಾವುದೇ ಒಂದು ಮನಸ್ಸಿನಲ್ಲಿ ಆಗುವಂತ ಆಗುಹೋಗುಗಳನ್ನ ಇಲ್ಲಿ ಗುರುಗಳ ಹತ್ರ ವ್ಯಕ್ತಪಡಿಸಿದ್ರೆ ಅವರಿಗೂ ಕೂಡ ಸಮಾಧಾನ ಆಗಿರ್ತೈತಿ. ಎಷ್ಟೋ ಜನಗಳಿಗೆ ಪರಿಹಾರ ಕೂಡ ಸಿಕ್ಕಿರ್ತೈತಿ. ಆ ಸಮಾಧಾನದಿಂದನೇ ಜೀವನವನ್ನ ಕಳಿಬಹುದು ಅಂತದ್ದೇ ಒಂದು ಉದ್ದೇಶ ಅಂತೇಳಿ. ಶುಕ್ರವಾರ, ಮಂಗಳವಾರ ಮತ್ತೆ ಭಾನುವಾರ, ಅಮಾವಾಸ್ಯೆ ದಿವಸ ಇರುತ್ತೆ. ಹುಣ್ಣಿಮೆ ದಿವಸಗಳ ಕಾಲದಲ್ಲಿ ಇಲ್ಲಿ ತಾಯಿ ಪೂಜೆ ಇರಲ್ಲ. ಅಮಾವಾಸ್ಯೆ ದಿವಸ ಮಾತ್ರ ಇರುತ್ತೆ. ಮಂಗಳವಾರ, ಶುಕ್ರವಾರ ಇರುತ್ತೆ. ಬೆಳಗ್ಗೆ 11:30 ಇಲ್ಲಿ ಸರಿಯಾಗಿದ್ರೆ ಸಾಕು. ಈ ದೇವಿಯ ಇತಿಹಾಸ ಬಂದ್ಬಿಟ್ಟು ಬಹಳಷ್ಟು ವರ್ಷಗಳ ಹಿಂದಿದ್ದು ಅಂತ ಹೇಳಿದ್ದು. 1600 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತ ಹೇಳಿ. ಇದನ್ನ ನಾವ್ ಯಾರು ನಮಗೆ ಗೊತ್ತಿರ್ಲಿಲ್ಲ. ನಾವೇನ್ 1600 ವರ್ಷ ಹಿಂದೆ ಬದುಕಿರ್ಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಇಲ್ಲಿ ಭೂ ಸಂಶೋಧಕರು ಮತ್ತೆ ಇತರ ವಿಗ್ರಹಗಳ ಸಂಶೋಧನೆ ಮಾಡುವಂತವ್ರು ಇಲ್ಲೇ ಹಿರಿಜಂಬನವರು ಬಂದಿದ್ರು. ಅವ್ರು ಬಂದಾಗ ನಮಗೆ ಇದ್ರ ವಿಚಾರವನ್ನ ಹೇಳಿದ್ರು. ಇದು 1600 ವರ್ಷಗಳ ಹಿಂದಿನ ಚಿತ್ರಣವಿದು. ಇದು ಲಕ್ಷ್ಮೀ ದೇವಿಯ ಚಿತ್ರಣ. ಅವೆಲ್ಲ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂತ ದೇವರ ವಿಗ್ರಹಗಳು ಇವೆಲ್ಲ ಅಂತೇಳಿ. ಇವ್ಯಾವುದು ಕೂಡ ಮಣ್ಣಲ್ಲಿ ಮಾಡಿರುವಂತ ಎಲ್ಲ ಟೆರರ್ ಕೋಟ್ ಮಾಡಿರುವಂತ ಆ ತರದ ವಿಗ್ರಹಗಳು ಅಂತೇಳಿ ಬಹಳಷ್ಟು ವಿಶೇಷತೆಯನ್ನ ಹೊಂದೈತಿ ಅಂತೇಳಿ ಅವರು ಕೂಡ ನಿರೂಪಣೆಯನ್ನ ಮಾಡಿದ್ರು. ಅವರು ಕೂಡ ನಿರೂಪಣೆಯನ್ನ ಮಾಡಿದ ನಂತರ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಇದ್ರ ಇತಿಹಾಸ ಗೊತ್ತಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನನಗೆ ಬಹಳಷ್ಟು ಕಾಡೋದಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಇಲ್ಲಿ ಪ್ರತಿನಿತ್ಯ ನಮ್ಮ ಹೊಲಕ್ಕೆ ಬರೋದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಬರೀ ಹಾವು ಬರೋದು, ಇಲ್ಲಿ ಏನೋ ಒಂದು ದೈವಿಕವಾಗಿರುವಂತ ಶಕ್ತಿ ತೋರ್ಸೋದು,
ಆ ಥರದ್ದೆಲ್ಲ ಪ್ರತಿನಿತ್ಯ ಮಾಡ್ತಾನೇ ಬರ್ತಾ ಇತ್ತು. ಅವಾಗ ನಮಗೆ ಬಹಳಷ್ಟು ಭಯ ಅನಿಸ್ತಾ ಇತ್ತು. ಇದು ಇಲ್ಲಿ ಬಂದಾಗ ಇಲ್ಲಿ ಏನಿರ್ಬೋದು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ನನಗೆ ನೋಡಿದ್ರೆ ಪೂಜೆ ಪುನಸ್ಕಾರಗಳ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾವು ಎಷ್ಟೋ ವರ್ಷಗಳ ಕಾಲ ಅದ್ರ ಬಗ್ಗೆ ವಿಚಾರಣೆ ಮಾಡಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ದೊಡ್ಡವನಾದೆ, ಅವಕ್ಕೆಲ್ಲ ಶಾಲಾ ಕಾಲೇಜೆಲ್ಲ ಮುಗಿಸ್ಕೊಂಡಿವಿ. ತದನಂತರ ನಮಗೆ ಪೂಜೆ ಬಗ್ಗೆ ಏನು ಗೊತ್ತಿರಲಿಲ್ಲ. ಇಲ್ಲಿ ದೇವ್ರು ಇದೆ ಅನ್ನುವಂಥ ಸತ್ಯನೂ ಕೂಡ ನಮಗೆ ಗೊತ್ತೂ ಇರಲಿಲ್ಲ. ಆ ನಂತರ ನನಗೆ ಒಂದು 10 ವರ್ಷ ಹೂವಿನ ವ್ಯಾಪಾರ ಮಾಡ್ತಾ ಇದ್ವಿ. ನಾವೇ ಹೂ ಕಟ್ಕೊಳೋದು, ನಾವೇ ಬೆಳೆ ಮಾಡ್ಕೊಳೋದು. ಇಲ್ಲೇ ಸಿರಾಳಕೊಪ್ಪದಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಬಂದ್ವಿ. ಆ ನಂತರ ನಮಗೆ ಪ್ರತಿನಿತ್ಯ ಇದು ಕಾಡೋದಕ್ಕೆ ಪ್ರಾರಂಭ ಮಾಡ್ತು. ಹೆಂಗಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಮಲಗಕ್ಕೂ ಕೊಡ್ತಾ ಇರ್ಲಿಲ್ಲ, ವ್ಯಾಪಾರ ಮಾಡಕ್ಕೂ ಬಿಡ್ತಾ ಇರಲಿಲ್ಲ. ಏನೋ ಒಂದು ಅನಾರೋಗ್ಯ ಸಮಸ್ಯೆ, ಏನೋ ಹಿಂಸೆ, ಮನೆ ಒಳಗೆ ಹಲವಾರು ತರದ ತಾಪತ್ರಯಗಳು ಕೊಡೋದು, ಈ ತರದೆಲ್ಲ ಹಿಂಸೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಆದ್ರೂ ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲೇ ಇಲ್ಲ. ಆ ನಂತರ ಇಲ್ಲಿರಂತ ಎಲ್ಲಾ ವಿಗ್ರಹಗಳು ಸಿಗೋದಕ್ಕೆ ಪ್ರಾರಂಭ ಮಾಡ್ತು. ಸಿಕ್ಕ ನಂತರವೂ ಕೂಡ ನಾವು ಅದನ್ನ ತಲೆನೇ ಕೆಡಿಸ್ಕೊಂಡ್ಲಿಲ್ಲ. ತಲೆ ಕೆಡಿಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರು, ಆದ್ರೂ ಅದು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿತ್ತೇನೋ ಗೊತ್ತಿಲ್ಲ ದೇವಿ. ಈ ತರ ಆಗ್ಬೇಕು ಅಂತೇಳಿ ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ತರ ದೇವಸ್ಥಾನ ಆಗ್ತೈತಿ, ಈ ತರದೊಂದು ವ್ಯವಸ್ಥೆ ಆಗ್ತೈತಿ, ಇಷ್ಟೆಲ್ಲ ನಾನು ಹೇಳ್ತೀನಿ ಅನ್ನುವಂಥದ್ದು ನನಗೂ ಕೂಡ ಭ್ರಮೆ ಆದಂಗಾಗಿತ್ತು. ಆ ನಂತರ ಇದು ದೇವಿನೇ ನಮ್ಮ ಮನೆ ಕಟ್ಟುವಾಗ ಜಮ್ಮಿಟಿಗೆ ಕಲ್ಲು ಒಳಗೆ ಬಂದು ಬಿಡ್ತು. ಆ ಜಮಟಿಗೆ ಕಲ್ಲು ಒಳಗೆ ಬಂದಿದ್ದು ನಮಗೂ ಕೂಡ ಗೊತ್ತಿರಲಿಲ್ಲ, ಜಮಟಿಗೆ ಒಳಗೆ ಬಂದೈತಿ ಅಂತೇಳಿ. ಆ ಜಮಟಿಗೆ ಕಲ್ಲನ್ನ ನಾವು ಮನೆ ಮೆಟ್ಲುಗಾಲಿಗೆ ಹಾಕೊಂಡಿವಿ. ಆ ಮೆಟ್ಲುಗಾಲಿ ಹಾಕೊಂಡಾಗ ಅದನ್ನ ತುಳಿತಾ ಇದ್ದಾಗ ಎಲ್ಲರಿಗೂ ಒಂಥರ ಏನೋ ರೋಮಾಂಚನ ಆಗೋದು, ಕಾಲ್ ಸೆಳೆತ, ನೋವು ಬರೋದು, ಈ ತರದೆಲ್ಲ ಆಗ್ತಾ ಇತ್ತು. ಅವಾಗ ಯಾರನ್ನೋ ಒಬ್ರು ಹೀಗೆ ಕೇಳಿದಾಗ, ಯಾವುದೋ ಒಂದು ಹೆಣ್ಣು ದೇವರು ಬಂದೈತಿ, ಅದನ್ನ ತೆಗೆದಿಟ್ಟು ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಹಾಗೆ ನಾವು ಪೂಜೆ ಮಾಡ್ಕೊಂತ ಬಂದ್ವಿ. ನಮಗೆ ಬಹಳಷ್ಟು ಸಮಸ್ಯೆಗಳು ಹೆಚ್ಚಿಗೆ ಆಕಂತ ಬಂತು. ಆದ್ರೂ ಕೂಡ ಸಮಸ್ಯೆ ಹೆಚ್ಚಿಗೆ ಆಕಂತ ಬಂತು, ಆದ್ರೂ ನಾವು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ವಿ. ತದನಂತರ ಮತ್ತೆ ದೇವಿ ಮತ್ತೂ ಕಾಡೋದಕ್ಕೆ ಪ್ರಾರಂಭ ಮಾಡ್ತು. ಕಾಡಿದ ನಂತರ ನಾವು ಏನೋ ಇರ್ಬೋದನ ದೇವಿ ಬಗ್ಗೆ ಅಂತೇಳಿ ವಿಚಾರ ಮಾಡೋದಕ್ಕೆ ಹೋದಾಗ, ಈ ದೇವಿ ಶಕ್ತಿನೇ ಅಂತೇಳಿ ನಮಗೂ ಕೂಡ ಗೊತ್ತಾಯ್ತು. ಒಂದ್ಸಾರಿ ಕನಸಲ್ಲಿ ಬಂದು ಹೇಳುತ್ತೆ ನಮಗೆ ದೇವಿನೇ, ನೀವು ನನ್ನನ್ನ ಪೂಜೆ ಮಾಡೋದಕ್ಕೆ ನಾನು ನಿಮ್ಮ ಮನೆ ಕಟ್ಟುವಾಗ ಜಮಟಿಗೆ ಕಲ್ಲೊಳಗೆ ಬಂದು ಸೇರ್ಪಡೆ ಆಗಿದ್ದೇನೆ. ಇವತ್ತು ನಿಮ್ಮ ಮನೆ ಮೆಟ್ಲುಗಾಲ್ ಕೇಳೊಳಗೆ ನನ್ನ ಎಲ್ಲಾ ಅಸ್ತಿತ್ವಗಳು ಎಲ್ಲವೂ ಕೂಡ ಇದಾವು. ಅವನ್ನೆಲ್ಲ ಒಡೆದು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಅಂತ ಹೇಳಿತ್ತು. ನಾವು ಮೊನ್ನೆ ರೀಸೆಂಟ್ ಆಗಿ 4-5 ವರ್ಷದಿಂದ ಮನೆ ಕೆಡವಾಗೆಲ್ಲ ಸ್ವಚ್ಛತೆ ಮಾಡಿ ಮನೆಯನ್ನು ಕಟ್ಟಿದ್ದೀವಿ. ಆದ್ರೂ ಹಂಗೆ ಇದು ದೇವ್ರುಗಳಲ್ಲಿ ಬರೋದಕ್ಕೆ ಸಾಧ್ಯ? ದೇವ್ರು ಹೇಳಿರೋ ಕನಸಿಗೂ ನಮ್ಗೆ ಆಗ್ತಾ ಇರುವಂತ ಸಮಸ್ಯೆಯನ್ನು ನೋಡಿದ್ರೆ ಎರಡು ಒಂದಕ್ಕೆ ಅಡ್ಜಸ್ಟ್ಮೆಂಟ್ ಐತಿ. ಒಡೆದು ನೋಡೋಣ ಅಂತೇಳಿ ಮೆಟ್ಲುಗಾಲ್ ಹೊಡೆದಿವಿ. ಮೆಟ್ಲುಗಾಲ್ ಅಷ್ಟು ಒಂದು ಆಳ ಎತ್ತರ ತೆಗ್ಗಿತ್ತು. ಯುಗಾದಿ ಹಬ್ಬದ ದಿವಸ ಅವತ್ತೇ ಒಡೆದು ತೆಗೆದು ನೋಡಿದಾಗ ನಮಗೆ ಆಶ್ಚರ್ಯ ಆಯ್ತು. ಲಿಂಗು ಮತ್ತೆ ವಿಷ್ಣು ಪಾದ, ಆಂತರ ನಂದಿ ಪಾದ, ಮತ್ತೆ ಲಕ್ಷ್ಮಿಯ ಒಂದು ರೇಖೆ ಇರುವಂತ ಒಂದು ಶಕ್ತಿ ಕೂಡ ಸಿಕ್ತು. ದೇವ್ರ ಶಕ್ತಿ ನಿಜವಾಗ್ಲೂ ಕನಸಲ್ಲಿ ಬಂದು ಹೇಳಿರೋದು ಸತ್ಯನೇ ಅಂತ ಹೇಳಿ ಅವುಗಳನ್ನೆಲ್ಲ ನಾವು ತೆಗೆದಿಟ್ಟು ಅದನ್ನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪೂಜೆ ಮಾಡಕ್ ಪ್ರಾರಂಭ ಆದ ನಂತರ ಒಂದೇ ವಾರದಲ್ಲಿ ಇದು ಮೈಮೇಲೆ ಬರೋದು ಅಂತ ಹೇಳ್ತಾರೆ ದೇವರೆಲ್ಲ. ಆ ತರದ್ದೊಂದು ಏನೋ ಒಂಥರ ಕಾನ್ಸೆಪ್ಟ್ ನನಗೆ ಪ್ರಾರಂಭ ಆಗ್ಬಿಡ್ತು. ನನಗೆ ನೋಡಿದ್ರೆ ಪೂಜೆ ಪುನಸ್ಕಾರದ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಶಾಲಾ ಕಾಲೇಜು ಮುಗಿಸ್ಕೊಂಡು ಹೂವಿನ ವ್ಯಾಪಾರ ಮಾಡೋದು, ದುಡಿಮೆ ಮಾಡೋದು, ರೈತರ ಕೆಲಸ ಮಾಡೋದು, ಆ ತರದ ಒಂದು ಕಾನ್ಸೆಪ್ಟ್ ನಲ್ಲಿ ಇದ್ದಂಥವ್ರು ಒಂದೇ ಸಾರಿಗೆ ನಮಗೆ ಗೊತ್ತೇ ಆಗ್ಲಿಲ್ಲ ಇದು ದೇವ್ರ ಮೈ ಮೇಲೆ ಬರೋದು ಅಂತ ಹೇಳಿದ್ರೆ. ಜನಗಳಿಗೆ ಯಾರಾದ್ರೂ ಬಂದು ಕುತ್ಕೊಂಡ್ರೆ ಅವ್ರ ಆಗು ಹೋಗಳ ಸಮಸ್ಯೆಗಳನ್ನ ನಾನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋದೆ. ಹೆಂಗಪ್ಪ ಅಂದ್ರೆ, ಯಾರೋ ಒಬ್ರು ಏನೋ ಒಂದು ಸಮಸ್ಯೆ ಕೇಳ್ಕೊಂಡ್ ಬಂದಿರ್ತಾರೆ, ಆರೋಗ್ಯ ಸಮಸ್ಯೆ, ಏನೋ ಮಕ್ಕಳಾಗಿಲ್ಲ ಅನ್ನುವಂಥ ಸಮಸ್ಯೆ, ಅದ್ರ ಬಗ್ಗೆ ಏನೋ ಒಂದು ವಿಚಾರವನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ಕೊಂತ ಬಂದೆ. ಆದ್ರೆ ದೇವರು ಅನ್ನುವಂಥದ್ದು ನಮ್ಮ ಇಡೀ ಜಗತ್ತಲ್ಲಿ ಯಾರ ಮೈ ಮೇಲೂ ಬರಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯನೂ ಕೂಡ ಹೌದು. ಯಾಕಂತ ಹೇಳಿದ್ರೆ ಮೈ ದೇವರೇ ಬಂತು ಅಂದ್ರೆ ಮನುಷ್ಯ ಉಳಿಯಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತು. ಆದ್ರೆ ಏನೋ ಒಂದು ದೈವಿಕ ಶಕ್ತಿ ನಮ್ಮೊಳಗಿದೆ. ಆ ದೇವಿಗೆ ಕಲ್ಲಿನ ವಿಗ್ರಹ ಇರುತ್ತೆ, ಆ ದೇವಿ ಮಾತಾಡೋದಕ್ ಬರಲ್ಲ, ಆದ್ರೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡು ನಮ್ ಜೊತೆ ಮಾತಾಡಿಸ್ತಾ ಇರುತ್ತಲ್ಲ, ಅದೇ ನಿಜವಾದ ದೈವಿಕ ಶಕ್ತಿ. ಯಾಕಂತ ಹೇಳಿದ್ರೆ ಮೈಮೇಲೆ ಯಾರಿಗೂ ಪ್ರವೇಶ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯನೇ ಶ್ರೀಮಂತರನ್ನ ಆಗ್ಬೋದಾಗಿತ್ತು. ನಮ್ಮ ಮನೇಲಿ ಇವತ್ತು ಲಕ್ಷ್ಮೀ ದೇವಿನೇ ಇದೆ, ಇವತ್ತು ತಗಡಿನ ಮನೇಲಿ ವಾಸ ಮಾಡ್ತಾ ಇದ್ದೀವಿ. ಹಾಗಂತೇಳಿ ನಾವೇ ಶ್ರೀಮಂತರ ಆಗ್ಬೋದಾಯ್ತು, ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಹೇಳಿ. ಆದ್ರೆ ಅವಳು ಕೊಟ್ಟಿರೋಂತ ಹಿಂಸೆಗೆ ನಮ್ಮಲ್ಲಿ ಏನೋ ಸಮಸ್ಯೆ ಆಗಿ ಉತ್ತಮ ಆಗ್ತಾ ಇದೆ. ಇವತ್ತು ನಾವು ಕೂಡ ಬೆಳಕಿನತ್ತ ಕಡೆಗೆ ಹೋಗ್ತಾ ಇದ್ದೇವೆ. ಆದ್ರೆ ದೇವಿ ಮೈ ಮೇಲೆ ಬರುವಂತದ್ದು ಬಹಳಷ್ಟು ನನ್ಗೆ ಆ ನಂಬಿಕೆನೂ ಕೂಡ ಇಲ್ಲ ಇವತ್ತು ಕೂಡ. ಯಾಕಂದ್ರೆ ಆ ಜನಗಳ ಬಗ್ಗೆ ಎಲ್ಲಾ ಅಭಿಪ್ರಾಯಗಳನ್ನ, ಅವ್ರಿಗೆ ಭಕ್ತಿ ತೋರಿಸುವಂತ ಒಂದು ಮಾರ್ಗವನ್ನ, ಈ ತರದ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬ ಭಕ್ತರಿಗೂ ಅಷ್ಟೇ. ಏನು ಅಂತ ಹೇಳಿದ್ರೆ ಇವತ್ತು ಫೋನು, ಏನೇನೋ ಆಟ ಚಟುವಟಿಕೆಗಳನ್ನ ಏನೇನೋ ಮಾಡ್ತಿರ್ತಾರೆ ಭಕ್ತರೆಲ್ಲ. ಆದ್ರೆ ಇವತ್ತು ಈ ಸನ್ನಿಧಾನಕ್ಕೆ ಬಂದಂತ ಭಕ್ತರಿಗೆ ನಾವು ಏನು ಒಂದು ವಿಚಾರವನ್ನ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ತಾಯಿ ಇರಂತೆ ಕಳಸದ ಆಕಾರದಲ್ಲಿ
ಆ ಕಳಸದ ಆಕಾರದಲ್ಲಿರುವಂತ ದೇವಿಯನ್ನ ಪ್ರತಿಯೊಬ್ಬರ ಮನೆಗೂ ಬೇಕಾಗಿರ್ತೈತಿ. ಲಕ್ಷ್ಮೀ ದೇವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗೂ ಬೇಕೇ ಬೇಕು. ಹಾಗಾಗಿ ಆ ತರದ ಒಂದು ಶಕ್ತಿಯನ್ನ ಪ್ರತಿಯೊಬ್ಬರ ಮನೆಗೂ ಕೊಟ್ಟು ಪ್ರತಿನಿತ್ಯ ಆ ದೇವಿಯನ್ನ ಆರಾಧನೆ ಮಾಡಿ ಪೂಜೆ ಮಾಡ್ತಾ ಇದ್ರೆ ಅವಾಗ ಅವ್ರ ಮನೆ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಎಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಯಾರ ಮನೆಯಲ್ಲೂ ಕೂಡ ಲಕ್ಷ್ಮಿ ದುಡಿದೇ ಇದ್ರೆ ಯಾರಿಗೂ ಕೂಡ ಬರದೇ ಇಲ್ಲ. ದುಡಿಬೇಕು. ದುಡಿದ್ರೂ ಕೂಡ ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಇವತ್ತು ಮನಸ್ತಾಪಗಳು, ಬಹಳಷ್ಟು ನಾನಾ ತರದ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗ್ತಾ ಇರತ್ತೆ. ಅಂಥವ್ರಿಗೆ ಈ ತಾಯಿ ಶ್ರೀದೇವಿಯನ್ನ ಪೂಜೆ ಮಾಡೋದ್ರಿಂದ ಅವ್ರ ಮನೆ ಒಳಗ ಇವತ್ತು ಲಕ್ಷಾಂತರ ಜನಗಳಿಗೆ ಒಳ್ಳೇದಾಗಿದೆ. ನಾನು ಯಾರೋ ಒಬ್ರು ಇಬ್ರಿಗಾಗಿದ್ರೆ ನಾನು ಕೂಡ ನಂಬ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಜಗತ್ತಿನ ಅಂತ ನಾನು ಹಲವಾರು ಜನಗಳನ್ನ ಪ್ರಶ್ನೆ ಮಾಡಿದ್ದಾನೆ. ಯಾರಿಗಾರು ದೆವ್ವ ಭೂತ ಬರುತ್ತೆ ಅಂತ ಹೇಳಿದ್ರೆ ನಾನು ಅವ್ರಿಗೂ ಕೂಡ ಅಣಗಿಸ್ತಾ ಇರ್ತಿದ್ದೆ, ಸುಳ್ಳು ಇದೆಲ್ಲ ಅಂತ ಹೇಳಿ. ಇವತ್ತು ನಾನೇ ನಂಬುವಂತ ಒಂದು ವಿಚಿತ್ರ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ಜಗತ್ತಿನೊಳಗ ವಿಚಿತ್ರವಾಗಿರುವಂತ ಸಂಗತಿಗಳು ಬೇಕಾದಷ್ಟು ಇದಾವು. ಆದ್ರೆ ನಮಗಾಗಿರುವಂತ ಅನುಭವದ ಮುಖಾಂತರ ಈ ಸನ್ನಿಧಾನದೊಳಗ ಬಹಳಷ್ಟು ವಿಶೇಷತೆಗಳು ನಡೀತಾ ಇದೆ ಅಂತ ಹೇಳಿ. ತದನಂತರ ನಾವು ಇವಾಗ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ನಾವು ಒಪ್ಕೊಳ್ಳದೆ ಇರುವಂತ ಕಾರಣದ ಉದ್ದೇಶಕ್ಕೋಸ್ಕರ ಏನೋ ಗೊತ್ತಿಲ್ಲ, ಶ್ರೀ ದೇವಿ ಮಹಾಲಕ್ಷ್ಮೀ ದೇವಿಯನ್ನ ಆ ಸನ್ನಿಧಾನದೊಳಗ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಸಿದ್ವಿ. ಇವಾಗ ಎಲ್ಲಾ ಬಂದಂತ ಭಕ್ತರಿಗೂ ಕೂಡ ಎಲ್ಲಾ ತರದಿಂದನೂ ಕೂಡ ಒಳ್ಳೇದಾಗ್ತಾ ಇದೆ. ಹೇಗಪ್ಪ ಒಳ್ಳೇದು ಅಂತ ಹೇಳಿದ್ರೆ, ಯಾರು ನಂಬಿಕೆಯಿಂದ, ಯಾರು ಶ್ರದ್ಧಾ ಭಕ್ತಿಯಿಂದ ಈ ಸನ್ನಿಧಾನಕ್ಕೆ ಬಂದು ಆ ದೇವಿ ಇದಾಳೆ ಅನ್ನುವಂತ ಮನಸ್ಸಿಚ್ಚಿ ಒಳಗೆ ಮುಡ್ಸ್ಕೊಬಿಟ್ರೆ ಸಾಕು. ಅವಾಗ ಅವ್ರಿಗೆ ಶೀಘ್ರವಾಗಿ ಆ ದೇವಿ ಒಲಿತಾಳೆ. ನಂಬಿಕೆ ಇಲ್ಲದೆ ಇದ್ದಂತರಿಗೆ ನಾವು ಭಗವಂತನ ಹತ್ರ ಹೋದ್ರು ಕೂಡ ಅಲ್ಲಿ ದೇವ್ರು ಕಾಣಿಸಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನಮಸ್ಕಾರ. ಎಲ್ಲಿಂದ ಬರ್ತಿದ್ದೀರಾ ಸರ್ ನೀವು? ನಾವು ಹುಬ್ಳಿಯಿಂದ ಬರ್ತಾ ಇದ್ರಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರವಿ ಅಂತೇಳಿ. ಸನ್ನಿಧಾನಕ್ಕೆ ಎಷ್ಟೇ ಸರಿ ಬರ್ತಿರೋದು ನೀವು? ಈಗ ನಾನು ಬರೋದು 4ನೇ ಸರಿ ಮೇಡಮ್. ಅದು 4ನೇ ಸರಿ. ಅಂದ್ರೆ ಫಸ್ಟಿಗೆ ನಾನು ಯೂಟ್ಯೂಬ್ ಅಲ್ಲೇ ನೋಡ್ತಾ ಇದ್ದೆ. ಅವಾಗ ನನಗೊಂದು ಮನೆಯೊಳಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಒಂದು ದುಡ್ಡಿನ ಸಮಸ್ಯೆ ಹಿಂಗ ಏನೋ ಒಂದು ದೇವಸ್ಥಾನದ ಒಂದು ಹೇಳಿದ್ರು. ಅದನ್ನ ನಾನು ನೋಡ್ತಾ ಏನೋ ನನ್ಗ ಯಾರಿಗೂ ಹೇಳಿಲ್ಲ. ನಾನು ಏನ್ ಮಾಡಿದ್ದೆ, ನಿದ್ರೊಳಗೆ ನೋಡ್ಕೊಂಡು ಇಲ್ಲಿ ಗುರ್ತಿದ್ದಿಲ್ಲ. ನಾನು ಬರ್ಬೇಕಾದ್ರೆ ಅಮ್ಮನ ದರ್ಶನದಿಂದ ನಾನು ಇಲ್ಲಿ ಬಂದು ಕೇಳ್ಕೊಂತ ಬಂದಾಗ ದಾರಿ ತಪ್ಪಿ ಹೋಗಿ ಎಲ್ಲಾ ಸುತ್ತಾಡಿ ಇಲ್ಲಿ ಬಂದಿದ್ದೀನಿ. ಬಂದಾಗ ಅಮ್ಮ ಇಲ್ಲಿ ಕರ್ಕೊಂಡ್ ಬಂದಿಂದ ನೆಕ್ಸ್ಟ್ ಅವತ್ತು ಬಂದ ಏನು ನಾನು ಹರಕೆ ಅನ್ನೋದು ಮಾಡ್ಕೊಂಡಿದ್ದಿಲ್ಲ. ಮರನೇ ಸರಿಗೆ ಮತ್ತೊಮ್ಮೆ ನನಗೆ ಅವತ್ತು ಇಲ್ಲಿ ಬಂದಾಗ ಅರ್ಥ ಆಯ್ತು, ಈ ತರ ಇಲ್ಲ ಚೆನ್ನಾಗಿ ನಡೀತೈತಿ ಅಂತೇಳಿ. ಅವಾಗ ನಮ್ಮ ಒಬ್ಬ ಫ್ರೆಂಡ್ ಕರ್ಕೊಂಡು ಬಂದು ನಾನು ಇಲ್ಲಿ ಹರಕೆಯನ್ನ ಕಾಯಿ ಕಟ್ಟೋದನ್ನ ಹೇಳಿದ್ರು. ಆ ಪ್ರಕಾರ ನಾನು ಕಾಯಿ ಕಟ್ಟಿಸಿ ಒಂದು 9 ವಾರ ಪೂಜೆನ ಹೇಳಿದ್ರು. ಆ 9 ವಾರ ಪೂಜೆ ಮಾಡಬೇಕಂತ ಯಾವ್ದು ಉದ್ದೇಶಕ್ಕಂತಂದ್ರೆ, ನನಗೆ ಮನೆಯಲ್ಲಿ ಒಟ್ಟ ದುಡ್ಡಿನ ಸಮಸ್ಯೆ, ಮನೆ ಪ್ರಾಬ್ಲಮ್, ಕಿರಿಕಿರಿ ಈ ತರ ಇತ್ತು. ಅದನ್ನ ನಾನು ಅಮ್ಮನವ್ರಿಗೆ ಹೇಳ್ಕೊಂಡು ಅದನ್ನ 9 ವಾರ ಪೂಜೆ ಮಾಡೋದ್ರಿಂದ ನನಗೀಗ ಫಸ್ಟ್ ನನಗೆ ತಿಂಗಳ ಎಷ್ಟೋ ದುಡಿದ್ರು ನನಗೆ ಇನ್ಕಮ್ ಇದ್ದಿದ್ದಿಲ್ಲ. ಈಗ ನನಗೆ 30,000 40,000 ಇನ್ಕಮ್ ಬರ್ತಾ ಇದೆ. ಆ ತರ ಒಳ್ಳೆ ಚಲೋ ಆಗಿದ್ದಕ್ಕೆ ಮತ್ತೆ ನಾವು ಹೊಳ್ಳಿ ಇವತ್ತು 9 ವಾರ ಪೂಜೆ ಮಾಡಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಮನೆಯಲ್ಲಿ ಮಾಡಿ. ಈಗ 10ನೇ ವಾರ ಉಡಿ ತುಂಬಾಕ ಬಂದಿದ್ವಿ ನಾವು ಇಲ್ಲಿ. ಇಲ್ರಿ, ಯಾಕಂದ್ರೆ ನಂಬಿಕೆ ಇಟ್ಕೊಂಡು ಬರ್ಬೇಕ್ರಿ. ಯಾಕಂತಂದ್ರ ನಂಬಿಕೆ ಇದ್ರೆ ಎಲ್ಲಾ ಏನ್ ದೇವ ಐತಲ್ಲ ಒಳ್ಳೆ ನಮ್ಗ ಪರಿಹಾರ ಕೊಡ್ತಾಳ ಅಂತ ನಮ್ಮ ಅಭಿಪ್ರಾಯ. ನಂಬಿಕೆ ಇಲ್ಲ ಅಂತಂದ್ರೆ ಯಾವ್ದು ಆಗಲ್ಲ. ನಂಬಿಕೆ ಸೋಸ್ ಇಟ್ಕೊಂಡು ಬಂದ ಅಮ್ಮನವರ ಹರಕೆ ಏನೈತಲ್ಲ ಅದನ್ನ ಕರೆಕ್ಟ್ ಆಗಿ ನಾವು ನಮ್ಮ ಆತ್ಮ ಸಾಕ್ಷಿಯಿಂದ ನಾವು ಮಾಡ್ಬೇಕು. ಅಂದಾಗ ಮಾತ್ರ ಒಲಿತಾಳ, ಇಲ್ಲ ಹಂಗ ಸುಮ್ಮನೆ ಒಲಿಯೋದಿಲ್ಲ. ಯಾವ ಉದ್ದೇಶಕ್ಕೆ ನೀವು ಇವತ್ತು ಕಾನಹಳ್ಳಿ ಮಹಾಲಕ್ಷ್ಮಿಗೆ ಒಂದು ಮಡಿಲಕ್ಕಿ ಅಥವಾ ಉಡಿದೀರನ್ನ ತಂದು ಕೊಡ್ತಿದ್ದೀರಮ್ಮ? ನಾವ್ರಿ ಇಲ್ಲಿ ಬಂದಿದ್ವಿ ಫಸ್ಟ್ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ತೊಂದ್ರೆ ಐತ್ರಿ. ಆಮೇಲೆ ಮಕ್ಕಳ ಸಂಬಂಧ ಬಂದಿದ್ರಿ. ಮಕ್ಕಳ ಸಂಬಂಧ ಬಂದಿದ್ರಿ. ಅವಾಗ ಲಕ್ಷ್ಮಿ ಪೂಜೆ ಮಾಡ್ರಿ ಅಂತ ಹೇಳಿದ್ರಿ. ನಾವ್ ಈಗ 9 ವಾರ ಪೂಜೆ ಮಾಡಿದ್ವಿ. ಇವಾಗ 10ನೇ ವಾರ ಕುಡಿ ತೊಗೊಂಡ್ ಬಂದೇವ್ರಿ. ಅವ್ರ ಸ್ವಾಮೀಜಿ ಹೇಳ್ಯಾರಿ 5 ತಿಂಗಳ ಟೈಮ್ ಕೊಡತ್ ಹೇಳ್ಯಾರಿ. ನಾವ್ ಬರೋದು ಈಗ 3ನೇ ಸಲ ರೀ. ಆದ್ರೆ ನಮ್ಮ ಮನ್ಯಾಗೆಲ್ಲ ಚಲೋ ಐತ್ರಿ, ಪಾಸಿಟಿವಿಟಿ ಐತ್ರಿ. ಒಂಥರ ಏನೋ ಫುಲ್ ಎನರ್ಜಿ, ದೇವ್ರ ಮೇಲೆ ಫುಲ್ ಭಕ್ತಿ ಜಾಸ್ತಿ ರೀ. ಅವಾಗ ಒಂದ್ ಸ್ವಲ್ಪ ಮನ್ಯಾಗ ಮಾಟ ಮಂತ್ರ ಹಿಂಗ ಅಂತ ಹೇಳಿದ್ರಿ, ಮಾಡ್ಕೇದು ಆಗೈತೆ ಅಂತ. ಇವಾಗ ಏನಿಲ್ರಿ, ಎಲ್ಲಾ ಚಲೋ ಐತ್ರಿ, ಪಾಸಿಟಿವಿಟಿ ಐತಿ ಬಾಳ ಮನಸ್ನಾಗ. ನಿಮ್ ಜೀವನದಲ್ಲಿ ಏನ್ ಬದಲಾಗಿದೆ ದೇವಸ್ಥಾನಕ್ಕೆ ಬಂದ್ಮೇಲೆ? ಬಾಳ ಬದಲಾಗೈತ್ರಿ, ಬಾಳ ಅಂದ್ರ ಬಾಳ ಬದಲಾಗೈತಿ, ಹೇಳಕ್ ಆಗಲ್ರಿ, ಅಷ್ಟು ಚಲೋ ಆಗೈತ್ರಿ. ಮಗು ಒಂದ್ ಆತಂದ್ರ ಇನ್ನ ನಾವ್ ಜೀವನದಾಗ ಮರಿಬಾರ್ದಂತ ಐತ್ರಿ. ತುಂಬಾ ಕಷ್ಟ ಐತ್ರಿ, ಇವಾಗೆಲ್ಲ ಇಲ್ಲಿ ಬಂದ ಬಳಕ ನಮ್ಗೆ ಬಾಳ ಖುಷಿ ಐತ್ರಿ. ಏನ್ ಹೇಳಿ ಹೊರ ಜನರಿಗೆ? ಚಲೋ ಐತ್ರಿ, ನಂಬಿಕೆದಿಂದ ಬಂದು ಮಾಡ್ಕೊಂಡು ಹೋದ್ರೆ ಬಾಳ ಚಲೋ ಐತ್ರಿ. ನಮಗಂದ್ರಿ ಚಲೋ ಆಗೈತ್ರಿ, ನಂಬಿರ ಎಲ್ಲಾ ಚಲೋ ಐತ್ರಿ. ನಮಗ್ ಬಾಳ ಅಂದ್ರೆ ಹೇಳಕ್ ಆಗಲ್ದ ಚಲೋ ಆಗೈತಿ. ಎಷ್ಟು ಶಕ್ತಿವಂತ ಇದ್ದಾಳೆ ಈ ದೇವಿ? ನಮ್ಗ ಅದನ್ನ ಹೇಳಕ್ ಆಗಲ್ರಿ, ಅಷ್ಟು ಚಲೋ ಐತ್ರಿ. ಶಕ್ತಿ ಫುಲ್ ಅಂದ್ರ ನಮಗ್ ಒಟ್ ಈಗ ಬಂದದ್ ಈಗ ನಾವ್ 3ನೇ ಸಲದಾಗ ನಮ್ಗ್ ಬಾಳ ಚಲೋ ಅನ್ಸೈತ್ರಿ. ಅಂದ್ರೆ ನೀವು ಬೇಡ್ಕೊಂಡಿರೋದು ಈಡೇರುತ್ತಾ? ಈಡೇರ್ತೈತ್ರಿ, ಈಡೇರ್ತೈತ್ರಿ.
ಇನ್ನೂ ಒಂದ್ ಸ್ವಲ್ಪ ನಮ್ ಪೂಜೆ ಹೇಳ್ಯಾರ. ಇನ್ನು ನಮ್ ಪೂಜೆ ಮುಗ್ದಿಲ್ರಿ, ಮುಗಿದ ಬಳಿಕ ನಮಗ್ ಪಾಸಿಟಿವ್ ಹೇಳ್ಯಾರ್ರಿ. ಇನ್ನು ನಮ್ಮದು 1.5 ತಿಂಗಳ ಐತ್ರಿ ಪೂಜೆ. ಅದು ಮುಗಿತಂದ್ರ ನಮಗ್ ಪಾಸಿಟಿವ್ ಆಗ್ತೈತ್ರಿ. ಈಗ ನೀವು ಇಲ್ಲಿ ತಾಯಿ ಇಸ್ಕೊಂಡು ಹೋಗ್ಬಿಟ್ಟು ವಾರದಿಂದ ವಾರಕ್ಕೆ ಪೂಜೆ ಮಾಡ್ತಿದ್ರಲ್ಲ, ವಾರದಿಂದ ವಾರಕ್ಕೆ ಏನು ನಿಮ್ಗೆ ರಿಸಲ್ಟ್ ಸಿಕ್ತಿತ್ತು ಮೇಡಮ್? ನಮಗ ಈಗ ಮನ್ಯಾಗಿನ್ ಶಾಂತಿ ನೆಮ್ಮದಿ ಇದ್ದೈತಿಲ್ರಿ, ಅದೆಲ್ಲ ನಮಗ್ ಚಲೋ ಆಗೈತ್ರಿ. ಇವಾಗ ಪೂರ ಮನೆಯಲ್ಲಿ ಏನ್ ಶಾಂತಿ ಜಗಳ ಇದು ನಮ್ದು ಇಬ್ಬರೊಳಗ ಜಗಳ ಬರ್ತಿತ್ರಿ, ಎಲ್ಲಾ ಆಗ್ತೈತ್ರಿ. ಇವಾಗ ಏನಿಲ್ರಿ, ನಾವೆಲ್ಲಾ ಚಲೋ ಅದೇವ್ರಿ. ಅಂದ್ರೆ ವಾರದಿಂದ ವಾರಕ್ಕೆ ಉನ್ನತ ಸ್ಥಿತಿಗೆ ಹೋಗುತ್ತಾ? ಹಾ, ಜಾಸ್ತಿ ಆಗೈತ್ರಿ, ಆಗೈತ್ರಿ, ಚಲೋ ಆಗೈತ್ರಿ. ಇನ್ನೂ ಚಲೋ ಆಗ್ತೈತ್ರಿ. ಅಂದ್ರ ನಮ್ದು ಇನ್ನೂ ಪೂಜೆ ಕಂಪ್ಲೀಟ್ ಆಗಿಲ್ರಿ. ಇದು ಒಂದು ಪೂಜೆ ಆಗೈತ್ರಿ, ನಾಗಪ್ಪನ ಪೂಜೆ ಹೇಳ್ಯಾರಿ. ಅದಿನ್ನ 1.5 ತಿಂಗಳ ಐತ್ರಿ. ಅದಾತಂದ್ರ ನಮಗ್ ಪಾಸಿಟಿವ್ ಆಗೇ ಆಕತಿ ಅಂತ ನಮಗ ಐತ್ರಿ. ಅಷ್ಟು ಭಕ್ತಿ ಐತ್ರಿ. ನಾವು ಬೆಳಗಾವ್ದವ್ರಿ. ನಾವಿಲ್ಲಿ ನಮ್ಮ ಮನೆಯವ್ರ ನೌಕರಿ ಸಂಬಂಧ ಬ್ಯಾಡಗಿ ಆಗದೇವ್ರಿ. ಇಲ್ಲಿ ಈಗ ಹಾವೇರಿದ್ ಹೇಳ್ರಲ್ರಿ, ಒಬ್ರು ಹುಡುಗಿ ಸಿಸ್ಟರ್ ಇದ್ರಲ್ರಿ, ಅವ್ರ ಮಗ ಹೋಗಿದ್ದಿತ್ತು ಬಂದಿರ್ರಿ. ಅವ್ರು ನಮ್ಮ ಸಿಸ್ಟರ್ ರೀ. ನಾನು ಅಲ್ಲೇ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಿದ್ದೀನಿ. ಅವ್ರು ಹೇಳಿದ್ಕನೆ ನಾ ಇಲ್ಲಿ ಬಂದಿದ್ದೀನಿ ರೀ. ಒಂದ್ಸಲ ಹೋಗಿ ಬರೋಣ ನಾ ಇಲ್ಲಿ ಬಂದೀನಿ ರೀ. ಅಲ್ಲಿ ಬಂದ ಬಳಿಕ ನಮ್ಗೆ ಚಲೋನ ಆಗೈತ್ರಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹನುಮಂತಪ್ಪ ಅಂತ ಮೇಡಮ್. ಎಲ್ಲಿಂದ ಬರ್ತಿರೋದು? ಕುಂದಗೋಳ ತಾಲೂಕು ಬೆಡ್ತೂರು ಮೇಡಮ್, ಧಾರವಾಡ ಡಿಸ್ಟಿಕ್ ಮೇಡಮ್ ನಮ್ದು. ಓಕೆ, ಧಾರವಾಡ ಡಿಸ್ಟ್ರಿಕ್ಟ್ ಇಂದ ಬರ್ತಾ ಇದ್ದೀರಾ? ಹಾ ಮೇಡಮ್. ಅಮ್ಮನವ್ರ ಸನ್ನಿಧಾನಕ್ಕೆ ಎಷ್ಟು ದಿನದಿಂದ ಬರ್ತಿದ್ದೀರಾ ಸರ್? ಮೇಡಮ್ ನಾವು ಒಂದು 2.5 ತಿಂಗಳಿಂದ ಬಂದಿದ್ವಿ ಮೇಡಮ್. ಇದನ್ನ ನಾವು ಒಂದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮೇಡಮ್. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೀವು ಸಹ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮೇಡಮ್. ನಾವು ಒಂದು ನೆಟ್ವರ್ಕ್ ಮಾರ್ಕೆಟರ್ ಒಳ್ಳೆ ವರ್ಕ್ ಮಾಡ್ತೀವಿ ಮೇಡಮ್, ಬಿಸ್ನೆಸ್ ಮೇಡಮ್. ನಮ್ಮ ಬಿಸ್ನೆಸ್ ಭಾಳ ವೀಕ್ ಆಗ್ಬಿಟ್ಟಿತ್ತು ಮೇಡಮ್. ಯಾರು ಜನ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ಬಿಸ್ನೆಸ್ ಎಲ್ಲ ಹಾಳಾಗಿತ್ತು. ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಆಮೇಲೆ ನಮ್ಮ ಸರ್ ಒಬ್ರು ರವಿ ಸರ್ ಅಂತ ಅವರು ಕೂಡ ಇಲ್ಲೇ ಬಂದಿದ್ದಾರೆ. ಅವ್ರು ನಾವು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಸರ್ಚ್ ಮಾಡಿದ್ವಿ. ಮೊದಲೇ ನಂಬಿರ್ದಿಲ್ಲ ಮೇಡಮ್, ಯಾರಿಗಾದ್ರೂ ನಂಬಿಕೆ ಇರೋದಿಲ್ವಲ್ಲ. ಆಯ್ತು ಒಂದ್ಸತಿ ಹೋಗಿ ಬರೋಣ ಅಂತ ಹೇಳಿದ್ರೆ ನಮಗೆ ಸುಮಾರು 125 ಕಿಲೋಮೀಟರ್ ಆಗುತ್ತೆ ಮೇಡಮ್. ಒನ್ ಸೈಡ್ 125 ಕಿಲೋಮೀಟರ್ ದೂರದಿಂದ ಒಂದ್ ಸೈಡ್ ಮೇಡಮ್. ಆಗ ಬಂದ್ವಿ ಮೇಡಮ್. ಬಂದಾಗ ಇಲ್ಲೆಲ್ಲ ಇದೇ ತರ ಜನ ಕುತ್ಕೊಂಡಿದ್ರು. ನಾವು ಕೂಡ ಕೇಳ್ಕೊಂಡು ಹೋದ್ವಿ, ಕಾಯಿ ಕಟ್ರಿ ಅಂತ ಹೇಳಿದ್ರು, ಕಾಯಿ ಕಟ್ಟಿದ್ವಿ. ಮತ್ತೊಂದ್ಸತಿ ಬನ್ನಿ ಅಂತ ಹೇಳಿದ್ರು. ಬಂದಾಗ ಇಲ್ಲಿ ಕಾಯಿ ಕೊಟ್ರು, ಅದನ್ನ ತಗೊಂಡೋಗಿ ಪೂಜೆ ಮಾಡ್ತಾ ಹೋದ್ವಿ. 1ನೇ ವಾರ 2ನೇ ವಾರ ಏನ್ ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸ್ವಾಮೀಜಿ ನಮ್ಗೆ ಹೇಳಿದ್ರು, ನಾವು ದೇವಸ್ಥಾನ ಸನ್ನಿಧಾನದಲ್ಲಿ ಇದೀವಿ, ಸುಳ್ಳಂತ ಹೇಳಬಾರ್ದಿಲ್ಲ. ಏನ್ ಹೇಳಿದ್ರು ಅವರು, 4-5 ವಾರ ಆಗುತ್ತೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಹೇಳಿದ್ರು. ಅದೇ ತರ ನಮ್ಮ ತಾಯಿಯವರು ಪ್ರತಿದಿನ ಅದನ್ನ ಪೂಜೆ ಮಾಡ್ತಾ ಹೋದ್ರು. ಪ್ರತಿ ಶುಕ್ರವಾರ ಅದನ್ನ ನೀರ್ ತೆಗೆದ್ಬಿಟ್ಟು ಮತ್ತೆ ಕಾಯಿನ್ ತೆಗೆದ್ಬಿಟ್ಟು ಪೂಜೆ ಮಾಡಿ ಮತ್ತೆ ಅದೇ ನೀರನ್ನ ಕಾಯಿನ್ ಅದಕ್ಕೆ ಹಾಕಿ ಅದೇ ರೀತಿ ಪೂಜೆ ಮಾಡ್ತಾ ಹೋದ್ವಿ. 8 ವಾರ ಕಂಟಿನ್ಯೂಸ್ ಪೂಜೆ ಮಾಡಿದ್ವಿ. ಮತ್ತು 9ನೇ ವಾರಕ್ಕೆ ಕೂಡ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಬಂಧು ಬಳಗದವ್ರನ್ನ ಕರೆಸಿ ಒಂದು ವ್ಯವಸ್ಥಿತವಾಗಿ ಒಂದು ದೊಡ್ಡ ಫಂಕ್ಷನ್ ತರ ಮಾಡಿದ್ವಿ ಮೇಡಮ್. ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆಯನ್ನ ನೆರವೇರಿಸಿದ್ವಿ. ಇವತ್ತು 10ನೇ ವಾರ ನಾವು ಉಡಿ ಕೊಡ್ಲಿಕ್ಕೆ ಬಂದಿದ್ದೇವೆ ಮೇಡಮ್. ನಮಗೆ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್, ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಮನುಷ್ಯನಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಬಂದಿರತಕ್ಕಂಥ ಜನರಿಗೆ ಹೇಳಕ್ ನಾನೇನ್ ಇಷ್ಟಪಡ್ತೇನೆ ಅಂದ್ರೆ, ಮನುಷ್ಯನಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಾವು ಅದೇ ರೀತಿ ನಂಬಿಕೆ ಇಟ್ಟಿದ್ವಿ, ಗುರುಗಳ ಮೇಲೆ ಆಗಿರ್ಬೋದು ಮತ್ತು ತಾಯಿ ಮೇಲೆ ನಂಬಿಕೆ ಇಟ್ಟಿದ್ವಿ. ಹೀಗಾಗಿ ನಮ್ಗೆ ಒಳ್ಳೇದಾಗಿದೆ. ಸರ್, ಈ ದೇವಸ್ಥಾನಕ್ಕೆ ಬರಕ್ಕೆ ಮುಂಚೆ ಮತ್ತೆ ಬಂದಾದ ನಂತರ ನಿಮ್ ಜೀವನ ಹೇಗಿದೆ ಸರ್? ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ಖುಷಿಯಾಗಿದೆ. ಫಸ್ಟ್ ಟೈಮ್ ಬಂದಾಗ ಸ್ವಾಮೀಜಿ ಅವ್ರು ಹೇಳಿದ್ರು, ನನಗೆ ಯಾವ ತರ ಅಂತ ಹೇಳಿದ್ರೆ, ಏನಾರ ಜನ್ಮಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕೇನೋ ಅನ್ನುವಂತ ಒಂದು ಫೀಲ್ ಇತ್ತು ನನಗೆ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ. ಒಂದೇದ್ದು ಮನೆಯಲ್ಲಿ ಬೇಯ್ತಿದ್ರು. ಮತ್ತೆ ನೋಡ್ರಿ, ಈಗ ನಾವು ದುಡಿಯುವಂತ ವಯಸ್ಸಿಗಿದೆ ನಮ್ದು ಇವಾಗ. ಮತ್ತೆ ಈ ವಯಸ್ಸಿನಲ್ಲಿ ದುಡಿಲ್ಲ, ಮತ್ತೆ ಇನ್ಯಾವ ದುಡಿದು ಎಷ್ಟಾದ್ರೂ ನಮ್ಗೆ ಬಿಸ್ನೆಸ್ ಬರ್ತಿರ್ಲಿಲ್ಲ. ಒಂದು ಹಣಕಾಸು ಸಮಸ್ಯೆ ಇತ್ತು. ಹೀಗಾಗಿ ಒಂದು ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಅನ್ನೋದಿತ್ರಿ. ಇವಾಗ ಆ ತರ ಆಲೋಚನೆ ಯಾವುದಿಲ್ಲ. ಬಹಳ ಖುಷಿಯಿಂದ ಇದೀವಿ ನಾವು. ಸೂಪರ್ ಸರ್. ಥ್ಯಾಂಕ್ ಯು. ಇದು ಶ್ರೀದೇವಿ ಲಕ್ಷ್ಮೀ ಸ್ಥಳದಲ್ಲಿ ವಿಶೇಷವಾಗಿರುವಂತ ಒಂದು ವಿಗ್ರಹ ಅಂತ ಹೇಳಿ. ಈ ವಿಗ್ರಹದ ಮಹಿಮೆ ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲ ನಮ್ಮ ಸನ್ನಿಧಾನ, ನಮ್ಮ ಸುತ್ತಳತೆಯಲ್ಲಿ ಕರ್ನಾಟಕದ ಒಳಗ ಬೇರೆ ಬೇರೆ ಕಡೆ ರಾಜ್ಯಗಳಿಗೆಲ್ಲ ಹೋಗ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರಬಹುದು, ಸತಿ ಮತ್ತೆ ಮಹಾದೇವ ವಿವಾಹ ಆಗಿರ್ತಾರೆ. ಆ ವಿವಾಹ ಆದಾಗ ದಕ್ಷ ಬ್ರಹ್ಮನಿಗೆ ಬಹಳಷ್ಟು ವಿರುದ್ಧವಾಗಿರುತ್ತೆ ಆ ಮದುವೆ ಅನ್ನುವಂಥದ್ದು. ಆ ಮದುವೆ ಸಂದರ್ಭದ ವಿಚಾರದೊಳಗ ದಕ್ಷ ಬ್ರಹ್ಮ ಅವರ ಆಸ್ಥಾನದೊಳಗೆ ಒಂದು ಮಹಾಯಜ್ಞಕೂಟವನ್ನು ಆರಂಭ ಮಾಡಿರ್ತಾರೆ. ಆ ಆರಂಭದ ವಿಚಾರಕ್ಕೆ ಸತಿದೇವಿನೂ ಕೂಡ ಹೋಗಿರ್ತಾಳೆ. ಅಲ್ಲಿ ತಂದೆಯಿಂದ ಬಹಳಷ್ಟು ಅವಮಾನ ಕೂಡ ಆಗಿರ್ತೈತಿ. ಅವಮಾನ ಆದ ಉದ್ದೇಶಕ್ಕೋಸ್ಕರ ಆ ಸತಿ ಅಲ್ಲಿ ನಡೀತಾ ಇರುವಂತ ಅಗ್ನಿಕುಂಡಕ್ಕೆ ತನ್ನ ಪ್ರಾಣ ತ್ಯಾಗ ಮಾಡಿಬಿಡ್ತಾರೆ. ಆ ಪ್ರಾಣ ತ್ಯಾಗ ಮಾಡಿರುವಂತ ವಿಷಯ ಮಹಾದೇವನಿಗೆ ಕೂಡ ತಿಳಿದಾಗ ಆ ಸತಿ ಮೃತದೇವನ ಹೊತ್ತು ಇಡೀ ಜಗತ್ತಿನ ಲೋಕ ಸಂಚಾರ ಮಾಡಿಸ್ತಾನೆ ಹೋಗ್ತಿರ್ತಾರೆ. ಇಡೀ ಜಗತ್ತಿನ ಸೃಷ್ಟಿ ಬಗ್ಗೆ ಅರಿವೇ ಇರಲ್ಲ. ಅಂತ ಸಂದರ್ಭದೊಳಗ ವಿಷ್ಣು ಮತ್ತೆ ಬ್ರಹ್ಮದೇವ ಸೇರ್ಕೊಂಡು ಆ ಸತಿಯ ಒಂದು ಮೃತದೇಹವನ್ನ ಛಿದ್ರ ಮಾಡಿಬಿಡ್ತಾರೆ. ಆ ಛಿದ್ರ ಮಾಡಿದಾಗ ಆ ಸತಿಯ ಎಲ್ಲಾ ದೇಹದ ಪಿಂಡಗಳು ನಮ್ಮ ಭೂಮಿ ಎನ್ನುವಂತ ಭಾಗದೊಳಗೆ ಬಂದು ಬಿದ್ದ್ಬಿಡ್ತೈತಿ. ಆ ಬಿದ್ದಂತ ಜಾಗದೊಳಗೆ ಎಲ್ಲವೂ ಕೂಡ ಶಕ್ತಿ ಪೀಠಗಳೇ ಪರಿವರ್ತನೆ ಆಗ್ಬಿಟ್ಟದು. ಅದರಲ್ಲಿ ವಿಶೇಷವಾಗಿ ಬಿದ್ದಂತ ಸ್ಥಳ
ಸತಿಯ ಗುಪ್ತಾಂಗ ಬಿದ್ದಂತ ಸ್ಥಳವನ್ನ ಕಾಮಾಖ್ಯ ದೇವಿ ಸ್ಥಳವಾಗಿ ಪರಿವರ್ತನೆ ಮಾಡಿದ್ದಾರೆ. ಆ ಕಾಮಾಖ್ಯ ದೇವಿ ಸನ್ನಿಧಾನದೊಳಗ ಇವತ್ತು ಕೂಡ ಹಲವಾರು ದುಷ್ಟ ಸಮಸ್ಯೆಗಳನ್ನ, ಮನುಷ್ಯರಲ್ಲಿ ಆಗುವಂತ ಹಲವಾರು ಸಮಸ್ಯೆಗಳನ್ನ, ಮನುಷ್ಯರಲ್ಲಿ ಆಗುವಂತ ಗುಪ್ತಾಂಗ ಸಮಸ್ಯೆಗಳನ್ನ ಎಲ್ಲವನ್ನ ಪರಿಹರಿಸುವಂತ ಶಕ್ತಿ ದೇವತೆ ಕಾಮಾಖ್ಯ ದೇವಿ. ಅದು ಅಸ್ಸಾಂ ಮತ್ತೆ ಗುವಾಹಟಿ ಒಳಗೆ ಎಲ್ಲೋ ಇದೆ ಅಂತೇಳಿ ನಾವು ಕೂಡ ನೋಡಿಲ್ಲ, ಅದ್ರ ಬಗ್ಗೆ ವಿಚಾರವನ್ನ ತಿಳ್ಕೊಂಡಿದ್ದೇವೆ ಅಷ್ಟೇ. ಆ ತರದ ಒಂದು ಶಕ್ತಿ ಪೀಠ ನಮ್ಮ ಖಾನಹಳ್ಳಿ ಗ್ರಾಮದಲ್ಲೂ ಕೂಡ ಇದೆ. ಈ ಜಾಗದೊಳಗ ತಾಯಿ ಕಾಮಾಖ್ಯ ದೇವಿ ನೆಲೆಸಿರುವಂತ ಒಂದು ವ್ಯವಸ್ಥೆ ಕೂಡ ಹೌದು. ಹಾಗಾದ್ರೆ ಇಲ್ಲಿ ಈ ಕಾಮಾಖ್ಯ ದೇವಿ ನೆಲ್ಸಕ್ಕ ಏನ್ ಕಾರಣ, ಇಲ್ಲಿ ಯಾಕೆ ಈ ತಾಯಿ ಬಂದ್ರು ಅನ್ನುವಂತ ನಾವು ಒಂದು ಪ್ರಶ್ನೆಯನ್ನು ವಿಚಾರ ಮಾಡಿದಾಗ, ಈ ಸತಿ ಇರುವಂತ ಶಕ್ತಿ ನಿರ್ಗಮನ ಆದ ನಂತರ ಲೋಕ ಕಲ್ಯಾಣದ ಉದ್ದೇಶಕ್ಕೋಸ್ಕರ ಮತ್ತೆ ಪಾರ್ವತಿ ದೇವಿಯಾಗಿ ಅವತಾರ ತಾಳ್ತಾರಂತೆ. ಅವತಾರ ಆದ ನಂತರದಲ್ಲಿ ಮತ್ತೆ ಅದೇ ಮಹಾದೇವನ ಕಲ್ಯಾಣ ಆಗಿ ಕೈಲಾಸ ಸೇರಿದ ನಂತರ ಅಲ್ಲಿ ಏನೋ ಒಂದು ಪ್ರತಿನಿತ್ಯ ಸಮಸ್ಯೆ ಉತ್ಪತ್ತಿ ಆಗಿ ತಾಯಿಗೂ ಕೂಡ ಜಿಗುಪ್ಸೆ ಆಗಿ ಕೈಲಾಸ ಬಿಟ್ಟು ಈ ಭೂಮಿ ಎನ್ನುವಂತ ಭಾಗಶಕ್ಕೆ ಬರ್ತಾರಂತೆ ಪಾರ್ವತಿ ದೇವಿ ಕೂಡ. ಪಾರ್ವತಿ ದೇವಿ ಭೂಲೋಕಕ್ಕೆ ಬಂದ ಆದ ನಂತರದಲ್ಲಿ ಆ ತಾಯಿ ಮನುಷ್ಯಳ ರೂಪದಲ್ಲಿ ಬದುಕಿದ್ದಂತ ಸಂದರ್ಭದಲ್ಲಿ ಒಂದು ಕೆರೆ ಒಳಗೆ ಸ್ನಾನ ಮಾಡ್ತಾ ಇರ್ತಾರೆ. ಮಹಾದೇವನು ಕೂಡ ಆ ತಾಯಿಯನ್ನ ನೋಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಹಾದೇವನು ಕೂಡ ಭೂಮಿಗೆ ಪ್ರವೇಶ ಆಗ್ತಾರೆ. ಆದ್ರೆ ಪಾರ್ವತಿ ದೇವಿ ಕೆರೆ ಒಳಗೆ ಸ್ನಾನ ಮಾಡ್ತಿರ್ತಾಳೆ. ಆ ಕೆರೆ ಒಳಗ ಸ್ನಾನ ಮಾಡುವಂತ ಸಂದರ್ಭವನ್ನ ಕಂಡಂತ ಮಹಾದೇವ ಆ ತಾಯಿಯ ನಗ್ನ ರೂಪವನ್ನ ನೋಡ್ತಾ ಅಲ್ಲೇ ನಿಂತ್ಕೊಂಡು ಆ ತಾಯಿಯ ಬಟ್ಟೆ ಆಭರಣಗಳೆಲ್ಲ ವಿನಾಶ ಮಾಡ್ಬಿಡ್ತಾರೆ. ಅಲ್ಲಿದ್ದ ಬಟ್ಟೆ ಆಭರಣಗಳೆಲ್ಲ ವಿನಾಶ ಮಾಡಿದ ನಂತರ ಆ ತಾಯಿಗೆ ತನಗೆ ಉಟ್ಕೊಳಕ್ ಬಟ್ಟೆ ಇರಲ್ಲ, ಅಲ್ಲಿ ಕೆರೆ ದಡಿ ಮೇಲೆ ನಿಂತಂತ ವ್ಯಕ್ತಿಯನ್ನು ನೋಡಿ ಹೇಗೆ ನನ್ನ ಮಾನಾಪರಣಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ತಾಯಿ ಚಿಂತೆ ಆಗ್ಬಿಡುತ್ತೆ ಪಾರ್ವತಿ ದೇವಿಗೆ. ಅವಾಗ ತಕ್ಷಣವೇ ಶ್ರೀದೇವಿ ಮಹಾಲಕ್ಷ್ಮೀ ದೇವಿ ಅದೇ ಕೆರೆ ಒಳಗೆ ಕಮಲದ ಹೂವಾಗಿ ಅರಳ್ತಾಳಂತೆ. ಆ ಕಮಲದ ಹೂಗಳೆಲ್ಲವೂ ಕೂಡ ಪಾರ್ವತಿ ದೇವಿ ಗುಪ್ತಾಂಗವನ್ನ ಸ್ಪರ್ಶಿಸಿದ್ದಕ್ಕೆ ತಕ್ಷಣವೇ ಪಾರ್ವತಿ ದೇವಿ ಕೂಡ ಆಶೀರ್ವಾದ ಮಾಡ್ತಾರೆ. ಈ ಭೂಲೋಕದೊಳಗ ನಿನ್ನನ್ನ ಯಾರು ಅರಸಿ ಬರ್ತಾರೋ ಅವರ ಎಲ್ಲಾ ಸನ್ಮಾರ್ಗಗಳನ್ನ, ಅವರ ಎಲ್ಲಾ ದುಷ್ಟಶಕ್ತಿಗಳನ್ನ ವಿನಾಶ ಮಾಡುವಂತ ಒಂದು ಶಕ್ತಿ ದೇವತೆ ಆಗು ಅಂತ ಹೇಳಿ ಪಾರ್ವತಿ ದೇವಿ ಈ ಕಮಲದ ಹೂವಿಗೆ ಆಶೀರ್ವಾದ ಮಾಡ್ತಾರೆ. ತದನಂತರ ಪಾರ್ವತಿ ಪರಮೇಶ್ವರರ ಮಿಲನ ಆಗ್ತೈತಿ. ಮಿಲನ ಆದ ನಂತರದಲ್ಲೂ ಕೂಡ ತಾಯಿ ಪಾರ್ವತಿ ದೇವಿ ಕಮಲದ ಹೂವಿಗೆ ಕೊಟ್ಟಂತ ಮಾತಿನ ಪ್ರಕಾರವಾಗಿ ಈ ಭೂಮಿ ಒಳಗ ಎಲ್ಲಾ ಕಡೆಗೂ ಲಕ್ಷ್ಮೀ ದೇವಿಯನ್ನ ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದ್ರೆ ಈ ಸನ್ನಿಧಾನದೊಳಗೆ ನಾವು ಒಂದು ಏನೋ ವಿಶಿಷ್ಟವಾಗಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಈ ಸನ್ನಿಧಾನದಲ್ಲಿ ಲಕ್ಷ್ಮೀ ದೇವಿಯನ್ನ ಕಳಸದ ಆಕಾರದಲ್ಲಿ ಪಾರ್ವತಿ ಪರಮೇಶ್ವರ ಇಚ್ಛಾನುಗುಣವಾಗಿ ಪ್ರತಿಷ್ಠಾಪನೆ ಕೂಡ ಆಗ್ತೈತಿ. ತದನಂತರ ಪಾರ್ವತಿ ಪರಮೇಶ್ವರರು ಕೂಡ ಈ ಭೂಮಿಗೆ ಬೆತ್ತಲೆಯಾಗಿ ನಗ್ನ ರೂಪವಾಗಿ ಬಂದಿರುವಂತ ಕಾರಣಕ್ಕೋಸ್ಕರ ಲಜ್ಜೆ ಗೌರಿ ಶಂಕರರಾಗಿ, ಪಾರ್ವತಿ ಪರಮೇಶ್ವರರಾಗಿ, ಕಾಮಾಖ್ಯ ದೇವಿಯಾಗಿ ಈ ಖಾನಹಳ್ಳಿ ಅನ್ನುವಂಥ ಗ್ರಾಮದೊಳಗೆ ಉಳಿದಾರೆ ಅಂತೇಳಿ ಉಲ್ಲೇಖ ಕೂಡ ಇರುವಂಥದ್ದು. ಆದ್ರೆ ಇತಿಹಾಸದಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಇವೆಲ್ಲವೂ ಕೂಡ ಭೂಮಿಯ ಸೃಷ್ಟಿಯೊಳಗೆ ನಡೆದಿರುವಂತ ಒಂದು ಘಟನೆಯೂ ಕೂಡ ಆಗಿರುವಂತದ್ದು. ತದನಂತರ ಇದು ಎಲ್ಲವೂ ಕೂಡ ಮಾನವನ ಅಂಕಿತ ಗುಣಗಳಿಂದಾಗಿ ದೈವ ಪ್ರತಿಮೆಗಳಾಗಿ ಈ ಸನ್ನಿಧಾನ ನಡೀತಾ ಹೋಗ್ತೈತಿ. ಈ ಸನ್ನಿಧಾನ ನಡೆದ ನಂತರ ಎಷ್ಟೋ ವರ್ಷಗಳ ಕಾಲ ನಡೆದು ಬಿಡುತ್ತೆ. ಆ ನಂತರ ಈ ಯಾವುದೋ ಒಂದು ಮಹಾಮಾರಿ 4-5 ವರ್ಷದಿಂದ ಕೊರೋನಾ ಬಂದಿತ್ತಲ್ಲ, ಅದೇ ತರನೇ ಈ ಜಾಗದಲ್ಲೂ ಕೊರೋನಾ ಬಂದಿತ್ತು. ಹಿಂದಿನ ಕಾಲದಲ್ಲಿ ಏನೋ ಒಂದು ಮಹಾಮಾರಿ ಬಂದಿತ್ತು ಅಂತೇಳಿ ಇಲ್ಲಿ ಗ್ರಾಮ ಇತ್ತು. ಆ ಗ್ರಾಮವನ್ನೆಲ್ಲ ತೊರೆದು ಖಾನಹಳ್ಳಿ ಗ್ರಾಮಕ್ಕೆ ಹೋಗ್ಬಿಟ್ರು. ಆ ಖಾನಹಳ್ಳಿ ಗ್ರಾಮಕ್ಕೆ ಹೋದ ನಂತರ ಇಲ್ಲಿರೋ ದೇವಸ್ಥಾನ ಎಲ್ಲ ಮುಳುಗಡೆ ಆಗ್ಬಿಡ್ತು. ಮುಳುಗಡೆ ಆದ ನಂತರ ಎಷ್ಟೋ ವರ್ಷಗಳ ಕಾಲಕ್ಕಾದ್ರೂ ಇಲ್ಲಿ ಯಾರು ದೇವರನ್ನ ಹುಡುಕೋದಾಗ್ಲಿ, ಲಕ್ಷ್ಮೀ ದೇವಿನ ಪೂಜೆ ಮಾಡೋದಕ್ಕಾಗ್ಲಿ ಯಾರು ಕೂಡ ಮುಂದೆ ಬರಲೇ ಇಲ್ಲ. ನಂತರ ನಮಗೆ ಈ ಕಾಲದೊಳಗ ಮತ್ತೆ ದೇವಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ಎಲ್ಲಾ ತರದ ವಿಗ್ರಹಗಳು ಸಿಕ್ತು. ಇಲ್ಲಿ ಏನು ನಡೆದಿರುವಂತ ಕಥೆ ಇದೆಯೋ ಅದೆಲ್ಲವೂ ಕೂಡ ನಾನು ಯಾವ್ದು ಪುಸ್ತಕನೂ ಓದಿಲ್ಲ, ಪುರಾಣನೂ ಕೂಡ ಓದಿಲ್ಲ, ನನಗೆ ಓದಕ್ಕೂ ಬರಲ್ಲ ಅಷ್ಟೊಂದು. ಆದ್ರೂ ಕೂಡ ಇದು ದೇವಿಯ ಒಂದು ವಿಚಾರವನ್ನ ಯಾವುದೋ ಒಂದು ಮಾರ್ಗದ ಮೂಲಕ ಪ್ರತಿನಿತ್ಯ ಕನಸಲ್ಲಿ ಏನೋ ಒಂದು ವಿಚಾರವನ್ನು ತಿಳಿಸಿ ಇದೇ ತರದ ನಡೆದಿರುವಂತ ಘಟನೆ ಅಂತ ಹೇಳಿ ತಾಯಿ ಸತ್ಯತೆಯನ್ನ ತಿಳಿಸಿರಂಥದ್ದು. ಈ ಸನ್ನಿಧಾನದೊಳಗ ಕಾಮಾಖ್ಯ ದೇವಿದು ಒಂದು ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ಹಲವಾರು ಜನಗಳಲ್ಲಿ, ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಈ ವೃಷಭಾಣುಗಳ ಸಮಸ್ಯೆ ಮತ್ತೆ ಗರ್ಭಕೋಶಗಳ ಸಮಸ್ಯೆಗಳು ಕೂಡ ಉತ್ಪತ್ತಿ ಆಗ್ತಾ ಇರ್ತೈತಿ. ಈ ಗರ್ಭಕೋಶಗಳ ಸಮಸ್ಯೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬ್ಲೀಡಿಂಗು 3 ದಿವಸ 5 ದಿವಸ ಆಗ್ತಿರುತ್ತೆ. ತದನಂತರ ಕೂಡ ತಿಂಗಳಾನ್ಗಂಟ್ಲೆ ಆಗ್ತಿರುತ್ತೆ ಎಷ್ಟೋ ಹೆಣ್ಮಕ್ಳಿಗೆ. ಯಾವುದೇ ಆಸ್ಪತ್ರೆಗೆ ಹೋದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ವಿಚಾರವನ್ನ ಯಾರಿಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಜನಗಳ ಎದುರಿಗೆ ಹೇಳ್ಬೇಕು ಅಂದ್ರೆ ನಾಚಿಕೆ ಕೂಡ ಆಗ್ತಿರ್ತೈತಿ. ಅಂತ ಸಮಸ್ಯೆ. ಇನ್ನೂ ನಾಳೆನೋ ಆಪರೇಷನ್ ಹೋಗ್ಬೇಕಪ್ಪ,
ಏನೋ ಗೆಡ್ಡೆ, ಕ್ಯಾನ್ಸರ್ ಆ ಥರದವೆಲ್ಲ ಆಗಿರ್ತವು. ಆ ಥರದ ಕಾಯಿಲೆಗಳಿಗೆ ಈ ಸನ್ನಿಧಾನದಲ್ಲಿ ಮುಕ್ತಿ ಸಿಕ್ಕಿರುವಂತ ಉದಾಹರಣೆಗಳು ಸಾವಿರಾರು ಇದೆ. ಒಬ್ರೋ ಇಬ್ರಿಗೆ ಆಗಿದ್ರೆ ನಾವು ಕೂಡ ನಂಬ್ತಿರ್ಲಿಲ್ಲ. ಸಾವಿರಾರು ಜನಗಳಿಗೆ ಇವತ್ತು ಗರ್ಭಕೋಶದಂತ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಕೂಡ ದೊರಕಿದೆ. ಅವರು ಬಂದ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಏನಿಲ್ಲ, ದೊಡ್ಡದಾಗಿರೋಂಥ ಕೆಲಸ ಏನಿರಲ್ಲ. ಅವ್ರ ಮನೆಯಲ್ಲೇ ಒಂದು ಅರ್ಧ ಸೇರಿನಷ್ಟು ಅನ್ನ ಮಾಡ್ಕೊಂಡ್ ಬರ್ಬೇಕು. ಅನ್ನಕ್ಕೆ ಒಂದ್ ಸ್ವಲ್ಪ ಕುಂಕುಮ ಹಾಕ ಬಂದು ಈ ಜಾಗದಲ್ಲಿ ಎಡೆ ಹಾಕಿ ಹೋಗ್ಬೇಕಷ್ಟೆ. ಈ ಎಡೆ ಹಾಕೋಬಿಟ್ರೆ ಇಲ್ಲಿ ಹಾಕಿದಾರೆ ನೋಡಮ್ಮ, ಪ್ರತಿ ವಾರ ಬಂದು ಒಂದ್ 5 ವಾರ ಬಂದು ಎಡೆ ಹಾಕಿ ಹೋಗ್ಬಿಡ್ಬೇಕು. ಅವಾಗ ಅವರಿಗೆ ತಾನಾಗಿ ಇಮಿಡಿಯೇಟ್ಲಿ ಅವ್ರ ಗರ್ಭಕೋಶ ಸಮಸ್ಯೆಗಳು ಪರಿಹಾರ ಆಗಿರುತ್ತೆ. ನಮಗೂ ಕೂಡ ಆಶ್ಚರ್ಯ ಆಗ್ಬಿಡ್ತು, ಈ ತರದೆಲ್ಲ ಸತ್ಯ ಇದೆ ನಮ್ಮ ಸನ್ನಿಧಾನದೊಳಗ ಅಂತ ಹೇಳಿ. ನಂತರ ಇದು ಗಂಡು ದೇವರು ಪರಮೇಶ್ವರನೇತ, ಈತನು ಕೂಡ ಋಷಭಾಣವನ್ನ ಹಿಡ್ಕೊಂಡೇ ಕೂತಿರುವಂತ ಒಂದು ವಿಗ್ರಹ. ನಮ್ಮ ಸಮ್ಮತಿ ಅಂತ ಹೇಳಿದೆ ಅಂತೆ ಕರ್ನಾಟಕದ ಭಾಗದೊಳಗ. ಆ ಕರ್ನಾಟಕದ ಜಾಗದ ಸನ್ನತಿ ಎನ್ನುವಂತ ಜಾಗದೊಳಗೆ ಮಾತ್ರ ಈ ತರದ ವಿಗ್ರಹಗಳು ಸಿಗುತ್ತೆ ಅಂತ ಹೇಳಿ ಭೂ ಸಂಶೋಧಕರು ಕೂಡ ಹೇಳಿದ್ರು. ಅದಕ್ಕಿಂತ ಪ್ರಪ್ರಥಮವಾಗಿರುವಂತ ವಿಗ್ರಹಗಳು ಅಂತ ಹೇಳಿದ್ವು. ಯಾಕಂತ ಹೇಳಿದ್ರೆ ಪಾರ್ವತಿ ಪರಮೇಶ್ವರರೇ ಕಾಮದ ರೂಪದಲ್ಲಿ ಕೂತಿರುವಂತ ಶಕ್ತಿ ರೂಪಕಗಳು ಇವೆಲ್ಲ. ಈ ಕಾಮದ ರೂಪದಲ್ಲಿ ಕೂತಂತ ಶಕ್ತಿಗಳು ಇವತ್ತು ಇಲ್ಲಿ ಬಂದಂತ ಗಂಡು ಮಕ್ಕಳಲ್ಲಿ ಮದುವೆ ಆಗ್ತಾ ಇರೋದು, ಹೆಣ್ಮಕ್ಳಲ್ಲಿ ಗರ್ಭಕೋಶ ಸಮಸ್ಯೆಗಳು, ಆಂತರ ಸತಿಪತಿಗಳ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು, ಆಂತರ ಈ ದೃಷ್ಟಿ ಸಮಸ್ಯೆಗಳು ಅಂತ ಹೇಳ್ತಾರೆ. ಈ ವಾಮಾಚಾರ, ಹಲವಾರು ಏನೋ ಒಂದು ಕೆಲವೊಂದು ಕೆಟ್ಟ ಘಟನೆಗಳು ಕೂಡ ಇರುತ್ತೆ ಮನುಷ್ಯನಲ್ಲಿ. ಆ ತರದ ಏನಾದ್ರು ಆಂತರಿಕವಾಗಿರುವಂತ ಸಮಸ್ಯೆಗಳೇನಾದ್ರೂ ಇದ್ರೆ ಈ ಸನ್ನಿಧಾನಕ್ಕೆ ಬಂದು ಬೇಡ್ಕೊಂಡು ಹೋಗಿ ಇಲ್ಲಿ ಕಾಯನ್ನು ಕಟ್ಟಿ ಹೋಗ್ಬಿಟ್ರೆ ಸಾಕು ಆಗಿದೆ. ಈ ಮಾಟ ಮಂತ್ರ, ದೃಷ್ಟಿ ಸಮಸ್ಯೆ, ವಾಮಾಚಾರ ಅವೆಲ್ಲ ಅಪನಂಬಿಕೆ ಆದ್ರೂ ಕೂಡ ಎಷ್ಟೋ ಮನುಷ್ಯನ ಜೀವನದೊಳಗ ಸತ್ಯ ಕೂಡ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನಗಳು ನಡೆದಾಡುವಾಗ, ಓಡಾಡುವಾಗ ಏನೋ ಒಂದು ತಡಾದ್ ಬಂದು ನಮ್ಮ ಸನ್ನಿಧಾನಕ್ಕೆ ಕೈಕಾಲೇ ಕಳ್ಕೊಂಡಿರುವಂತ ಉದಾಹರಣೆ ಇದೆ. ವಾಹನಗಳ ಮೇಲೆ, ಅಂಗಡಿ ಮೇಲೆ ಏನೋ ಪ್ರಯೋಗ ಮಾಡಿ ಅಂಗಡಿಗಳಲ್ಲಿ ನಷ್ಟವನ್ನ ಅನುಭವಿಸಿರುವಂತ ಉದಾಹರಣೆಗಳು ಬೇಕಾದಷ್ಟಿದೆ. ಅಂತವ್ರೆಲ್ಲ ಈ ಸನ್ನಿಧಾನಕ್ಕೆ ಬಂದು ಈ ತಾಯಿಯನ್ನ ಬಿಡ್ಕೊಂಡು ಹೋದ್ರೆ ಸಾಕು. ಯಾಕಂತೇಳಿದ್ರೆ ಕಾಳಿ ದೇವಿಗಿಂತನೂ ಹೆಚ್ಚಾಗಿರುವಂತ ಶಕ್ತಿ ಇದೆ ಅಂತ ಹೇಳಿ ಇದ್ರ ಬಗ್ಗೆ ವಿಚಾರಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಕಾಮಾಖ್ಯ ದೇವಿ ಶಕ್ತಿ ಆ ತರದ್ದು. ಹಾಗಾಗಿ ಇಲ್ಲಿ ಎಷ್ಟೋ ಜನಗಳೆಲ್ಲ ಬಂದು ಹೋಗ್ತಾರೆ. ಈ ಸನ್ನಿಧಾನದಿಂದ ನಾವೇನಾದ್ರೂ ಪಡೆದು ಹೋಗ್ಬಿದ್ದನ ಅಂತ ಹೇಳಿ. ಇಲ್ಲಿ ಒಳ್ಳೇದನ್ನು ಮಾತ್ರ ಪಡೆದಕ್ಕೆ ಅವಕಾಶ ಇದೆ. ಇಲ್ಲಿ ದುಷ್ಟಶಕ್ತಿಗಳ ಪ್ರಯೋಗಗಳಾಗ್ಲಿ, ವಾಮಾಚಾರ ಮಾಡಿಸೋದಾಗ್ಲಿ, ಮನುಷ್ಯರ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರಿಸುವಂತದ್ದಾಗ್ಲಿ, ಆ ತರದವೆಲ್ಲ ಏನು ಕಾಯಕಗಳೇನಿಲ್ಲ. ಮನುಷ್ಯನಲ್ಲಿ ಆದಂತ ಹಲವಾರು ದುಷ್ಟ ಕಾಮನೆಗಳನ್ನ, ದುಷ್ಟ ವ್ಯವಸ್ಥೆಗಳನ್ನ, ದುಷ್ಟ ಶಕ್ತಿಗಳನ್ನ, ಅವುಗಳನ್ನೆಲ್ಲಗಳನ್ನ ಪರಿಹರಿಸುವಂತ ಶಕ್ತಿ ಈ ಸನ್ನಿಧಾನದಲ್ಲಿ ಐತಿ ಅಂತ ಹೇಳಿ. ಯಾಕಂದ್ರೆ ಇದು ಬಹಳಷ್ಟು ವಿಶೇಷ ಅಂತ ಹೇಳಿ ಇಲ್ಲಿ ಹಲವಾರು ಗುರುಗಳು ಕೂಡ ಬಂದು ಹೋಗಿದ್ದಾರೆ. ಇಲ್ಲಿ ಟಿವಿ ಒಳಗೆಲ್ಲ ಪ್ರೋಗ್ರಾಮ್ಗಳೆಲ್ಲ ಕೊಡ್ತಿರ್ತಾರೆ. ಆ ತರದವೆಲ್ಲ ಗುರುಗಳೆಲ್ಲ ಈ ಕಾಮಾಖ್ಯ ದೇವಿಯನ್ನ ನೋಡ್ಲೇಬೇಕು. ಯಾಕಂತಿದ್ರೆ ಇಲ್ಲೂ ಇರುವಂತ ದೇವಿ ನಮ್ಮ ಕರ್ನಾಟಕದ ಈ ಶಿಕಾರಿಪುರ ತಾಲೂಕೊಳಗಿದೆ ಅಂತ ಹೇಳಿದ್ರೆ ಈ ಕಾಮಾಖ್ಯ ದೇವಿಯನ್ನ ನಾವು ನೋಡ್ಲೇಬೇಕು ಅಂತ ಹೇಳಿ ಎಷ್ಟೋ ಜನಗಳು ಬಂದು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಮೂರ್ತಿ ಮಾತ್ರ ಚಿಕ್ಕದ್ದು, ಅದು ಇವತ್ತು ಕೂಡ ಬಯಲಲ್ಲಿ ಇಟ್ಟಿದ್ದೀವಿ. ಆದ್ರೂ ಕೂಡ ಇಷ್ಟೊಂದು ಶಕ್ತಿ ನಡೀತಾ ಇದೆ ಈ ಸನ್ನಿಧಾನದೊಳಗ. ಅದರಲ್ಲಿ ಈ ಸನ್ನಿಧಾನದೊಳಗ ಮಕ್ಕಳಾಗದೇ ಇರೋರಿಗೆ ಬಹಳಷ್ಟು ವಿಶೇಷ. ಏನಪ್ಪ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ 5, 10, 15 ವರ್ಷಗಟ್ಲೆ ಮಕ್ಕಳೇ ಆಗಿರಲ್ಲ. ನಾವಿಲ್ಲಿ ಯಾರಿಗೂ ಔಷಧಿಗಳಾಗ್ಲಿ, ಗುಳಿಗೆ ಮಾತ್ರೆಗಳಾಗ್ಲಿ ಆ ತರದ ಒಂದು ವ್ಯವಸ್ಥೆ ಏನಿಲ್ಲ. ದೈವಕ್ಕೆ ಅವರ ನಂಬಿಕೆಗೆ ಬಿಟ್ಟಿರುವಂತ ಒಂದು ವ್ಯವಸ್ಥೆ. ಇವಾಗಲೇ ನನಗೆ ಲೆಕ್ಕಕ್ಕೆ ಸಿಕ್ಕಿಲ್ಲ ಅಷ್ಟೊಂದು ಜನಗಳಿಗೆ ಮಕ್ಕಳಾಗಿರುವಂತ ಉದಾಹರಣೆ ಕೂಡ ಇದೆ. ಯಾಕಪ್ಪ ಇಷ್ಟೊಂದು ಉದಾಹರಣೆಗಳಾಗಿದಾವ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಮ್ಮ ಗ್ರಾಮದಲ್ಲಿ ನಾವು ಪರೀಕ್ಷೆ ಮಾಡಿದ್ವಿ. ಎಷ್ಟೋ ಜನಗಳಿಗೆ ಮಕ್ಕಳಾಗಿರ್ಲಿಲ್ಲ. ಈ ಸನ್ನಿಧಾನಕ್ಕೆ ಬಂದಾದ ನಂತರಗೂ ಕೂಡ ಮಕ್ಕಳಾಯ್ತು. ಆ ನಂತರ ಕೂಡ ಗೊತ್ತಾಗಿದ್ದು ನಮಗೆ ಈ ಸನ್ನಿಧಾನದಲ್ಲಿ ಮಕ್ಕಳು ಕೂಡ ಆಗತ್ತೆ ಅಂತೇಳಿ. 6 ವರ್ಷದಿಂದ ಈ ಕಡೆಗೆ ಲೆಕ್ಕಕ್ಕೆ ಇಲ್ಲ. ಅವ್ರ ಜನಗಳ ಕೈಯಲ್ಲೇ ನಾವು ಕೂಡ ಮಾತಾಡಿಸಿದ್ದೇವೆ ಎಷ್ಟೋ ಜನಗಳ ಕಡೆಯಿಂದ. ಅವರಿಗೆ ಗರ್ಭಕೋಶದೊಳಗೆ ಇನ್ಫೆಕ್ಷನ್ ಆಗಿರ್ತೈತಿ, ನಂಜಿನ ಗುಳ್ಳೆ ಆಗಿರುತ್ತೆ. ಗರ್ಭಕೋಶದ ಮೇಲೆ ಗುಳ್ಳೆ ಇದ್ದಾಗ ಆ ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೂ ಗರ್ಭಾಶಯದೊಳಗೆ ನೀರು ನಿಲ್ಲದೇ ಇಲ್ಲ. ಅವಾಗ ಬಹಳಷ್ಟು ತಾಪತ್ರೆ ಆಗತ್ತೆ. ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಎಡೆ ಹಾಕಿ ಹೋಗಿ ತದನಂತರ ನಾವು 81 ದಿವಸಗಳ ಕಾಲ ಒಂದು ಪೂಜೆ ಕೊಡ್ತೀವಿ. ಆ ಪೂಜೆ ಮಾಡೋದ್ರಿಂದ ಅವರಿಗೆ ಶೀಘ್ರವಾಗಿ ಅವರಿಗೆ ಫಲ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡ್ಬೇಕು. ಸುಮ್ಮನೆ ಅರ್ಧಂಬರ್ಧ ಮಾಡ್ಕೊಂಡು ನಮಗೆ ಸರಿ ಹೋಗಿಲ್ಲ, ನಿಮಗೆ ಸರಿ ಹೋಗಿಲ್ಲ ಅನ್ನೋದಕ್ಕಿಂತ ಯಾರು ಭಕ್ತಿಯಿಂದ ಪೂಜೆ ಮಾಡಿದಾರೋ ಅವ್ರಿಗೆ 100% ರಿಸಲ್ಟ್ ಸಿಕ್ಕಿದೆ. ಇವಾಗಲೇ ಬೇಕಾದಷ್ಟು ಮಕ್ಕಳು ಕೂಡ ಆಗಿದೆ. ಅವ್ರು ಇವತ್ತು ಈ ಸನ್ನಿಧಾನಕ್ಕೆ ಬಂದು ಹರಕೆ ಮಾಡಿ ತಾಯಿಗೆ ತುಲಾಭಾರ ಸೇವೆನೂ ಕೂಡ ಕೊಟ್ಟೋಗಿದ್ದಾರೆ. ಈ ತರವೆಲ್ಲ ನೈಜ ಘಟನೆಗಳು ಕೂಡ ನಡೆದಿದೆ. ಇವತ್ತು ವಿವಾಹದೊಳಗೆ ಸಮಸ್ಯೆಗಳು ಕೂಡ ಉತ್ಪತ್ತಿ ಆಗ್ತಾ ಇತ್ತು.
ಒಂದು ಗ್ರಾಮದಲ್ಲಿ ಏನೇ ಇಲ್ಲ ಅಂದ್ರೂ 15ರಿಂದ 20 ಗಂಡು ಮಕ್ಕಳು ನಿಲ್ತಾ ಇದ್ದಾರೆ. ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ. ಬರೀ ಆಸ್ತಿ, ಹಣ, ಐಶ್ವರ್ಯನೇ ಮುಖ್ಯ ಅಲ್ಲ. ಇವತ್ತು ಏನೋ ಒಂದು ತಾಪತ್ರಯದ ಮೂಲಕ ಗಂಡು ಮಕ್ಕಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ವಿವಾಹ ಅನ್ನುವಂಥದ್ದು 30-40 ವರ್ಷ ಆದ್ರೂ ಕಂಕಣ ಧಾರಣೆನೇ ಸಿಗ್ತಾ ಇಲ್ಲ. ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ಲಜ್ಜೆ ಗೌರಿ ಶಂಕರ ಇದಾರಲ್ಲ, ಇವ್ರಿಗೆ ಬಂದು ಪ್ರಾರ್ಥನೆ ಮಾಡಿ ಅಲ್ಲಿ ಅಮ್ಮನವರ ಸನ್ನಿಧಾನದೊಳಗ ಕರಿಮಣಿಯನ್ನ ಕಟ್ಟಿ ಹೋಗ್ಬೇಕು. ಆ ಕರಿಮಣಿಯನ್ನ ಕಟ್ಟಿ ಹೋಗಿ ಸ್ವಲ್ಪ ಕಾಲದಲ್ಲೇ ಅವ್ರಿಗೆ ಮದುವೆ ಕೂಡ ಆಗ್ತತಿ. ಅಂದ್ರ ಈ ಸನ್ನಿಧಾನದಲ್ಲಿ ತೀರ್ಥ ಸ್ನಾನನ ಕೂಡ ಮಾಡಿಸ್ತೀವಿ. ಆ ತೀರ್ಥ ಸ್ನಾನ ಮಾಡಿಸುವಂತ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸನ್ನಿಧಾನದೊಳಗೆ ತೀರ್ಥ ಸ್ನಾನ ಅಂತ ಹೇಳಿ ಮಾಡಿಸ್ತೀವಿ. ಯಾಕೆ ಮಾಡಿಸ್ತಾರ ಅಂತ ಹೇಳಿದ್ರೆ, ಒಂದು 15-16ನೇ ಶತಮಾನದಲ್ಲಿ ಈ ದೇವಿ ವಿಗ್ರಹಗಳೆಲ್ಲ ಪ್ರತಿಷ್ಠಾಪನೆ ಆಗಿತ್ತು. ಅವಾಗ ಮನುಷ್ಯರಿಗೆ ಯಾವ ಶಾಪ ಪಾಪಗಳು ಇರಲಿಲ್ಲ. ಆದ್ರೆ ಇವತ್ತು ಕಲಿಯುಗ, ಮನುಷ್ಯನಲ್ಲಿ ಹಲವಾರು ಶಾಪ, ನಾಗದೋಷ, ಸ್ತ್ರೀ ಶಾಪ, ತಾಯಿ ಶಾಪ, ಆ ಥರದ್ದೆಲ್ಲ ನಿಂದನಾ ಕಾರ್ಯಗಳೆಲ್ಲ ಇರುತ್ತೆ. ಅಂತ ಸಂದರ್ಭ ಇದ್ದಾಗ ಎಷ್ಟೋ ಜನಗಳಿಗೆ ಮಕ್ಕಳಾಗಲ್ಲ, ಮದುವೆ ಆಗಲ್ಲ, ಅನಾರೋಗ್ಯ ಸಮಸ್ಯೆ ಎಲ್ಲ ಕಾಡಿಸ್ತಾ ಇರ್ತೈತಿ. ಅಂತ ಸಂದರ್ಭದೊಳಗ ಈ ಇಡೀ ಜಗತ್ತೊಳಗ ಈ ನಾಗಹತ್ಯಾ ದೋಷ ಆಗ್ಲಿ, ತಾಯಿ ಶಾಪಕ್ಕಾಗ್ಲಿ ನಮ್ಮ ಇಡೀ ಜಗತ್ತೊಳಗೆ ಯಾವ ದೈವ ಸನ್ನಿಧಾನನೂ ಇಲ್ಲ ಅಂತ ಹೇಳಿದೆ. ಆದ್ರೆ ಅವುಗಳಿಗೆ ಏನಾದ್ರೂ ಒಂದು ಮುಕ್ತಿ ಸಿಗಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಸನ್ನಿಧಾನದಲ್ಲಿ ಮುಕ್ತಿ ಕೊಡಿಸುವಂತ ಕಾಯಕ ಮಾಡ್ತಾ ಇದ್ದೀವಿ. ಏನದು ಮುಕ್ತಿ ಕೊಡಿಸುವಂತ ಕಾಯಕ ಅಂತ ಹೇಳಿದ್ರೆ, ಇಲ್ಲಿ ಬಂದಂತ ಮಕ್ಕಳಾಗದೇ ಇರೋರಿಗೆ, ಆರೋಗ್ಯ ಸಮಸ್ಯೆ ಇರೋರಿಗೆ, ಮದುವೆ ಆಗದೇ ಇರೋರಿಗೆ ಪ್ರತಿ ಭಾನುವಾರ ತೀರ್ಥ ಸ್ನಾನ ಮಾಡಿಸಿ 21 ದಿವಸ ನಾಗಲಿಂಗನ ಪೂಜೆ ಕೊಡ್ತಾ ಇದ್ದೀವಿ. ಈ ನಾಗಲಿಂಗನ ಪೂಜೆ ಮಾಡಿಸೋದ್ರಿಂದ ಎಷ್ಟೋ ಜನಗಳಿಗೆ ಮದುವೆ ಆಗಿದೆ, ಎಷ್ಟೋ ಲೆಕ್ಕಕ್ಕಿಲ್ಲದೆ ಇರುವಂತವರಿಗೆ ಮಕ್ಕಳಾಗಿದೆ. ಆರೋಗ್ಯ ಸಮಸ್ಯೆ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟೊಂದು ಜನಗಳಿಗೆ ಸಮಸ್ಯೆ ಪರಿಹಾರ ಆಗಿದೆ. ಸ್ತ್ರೀ ಕ್ಷೇತ್ರದೊಳಗ ಇಲ್ಲಿ ಮುಕ್ತಿನಾಗನನ್ನ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತೇಳಿ ತಾಯಿ ಆಜ್ಞಾಪನೆ ಆಯ್ತು. ಯಾಕಂತೇಳಿ ನಾವು ಪ್ರಶ್ನೆ ಮಾಡಿದ್ದಕ್ಕೆ, ಇಲ್ಲಿ ಲಕ್ಷ್ಮಿ ಅನುಗ್ರಹದಿಂದ ಮತ್ತೆ ನಾವು ಇಲ್ಲಿ ಕೊಡಂತ ಮುಕ್ತಿನಾಗನ ಲಿಂಗು ಪೂಜೆ ಅಂತ ಕೊಡ್ತೇವೆ. ಹುತ್ತದ ಮಣ್ಣೊಳಗ 2 ನಾಗಪ್ಪನ್ ಮಾಡಿ ನಂತರ ಒಂದು ಲಿಂಗು ಮಾಡ್ಕೊಂಡು ಒಂದು ಪೂರ್ತಿ ಮಾಡ್ಕೊಂಡು ಅದನ್ನ ಪೂಜೆ ಮಾಡ್ರಿ, ಅವಾಗ ಒಳ್ಳೇದಾಗ್ತೈತಿ ಅಂತ ಹೇಳ್ಕೊಂತ ಬಂದಿವಿ. ಅದರಿಂದಾಗಿ ಇವತ್ತು ಲಕ್ಷಾಂತರ ಜನಗಳಿಗೆ ಒಳ್ಳೇದಾಕಂತ ಬಂತು. ಆ ಉದ್ದೇಶಕ್ಕೋಸ್ಕರ ನನ್ನನ್ನು ಈ ಸನ್ನಿಧಾನದೊಳಗೆ ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಹೇಳಿತ್ತು. ಅವಾಗ ನಾವು ಆಯ್ತು ಅಂತೇಳಿ ಒಪ್ಪಿಗೆನೂ ಕೂಡ ಕೊಟ್ಟಿವಿ. 7.7 ಅಡಿ ಎತ್ತರದ್ದು ಒಂದು ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡ ಅಂತ ಹೇಳಿ ಪ್ರಶ್ನೆ ಹಾಕಿದ್ವಿ. ಆ ಒಪ್ಪಿಗೆನೂ ಕೂಡ ಕೊಟ್ಟಿವಿ, ಪ್ರತಿಷ್ಠಾಪನೆ ಮಾಡ್ಸಕ್ ಅವಕಾಶನ ಕೊಟ್ಟಿವಿ. ಆದ್ರೆ ನಿನ್ನ ನಿಜ ರೂಪ ಸತ್ಯ ಐತಿ ಅಂದ್ರೆ ಈ ಜಾಗದೊಳಗ ನೀನು ಹುತ್ತವಾಗಿ ತೋರ್ಸು, ಇಲ್ಲಿ ಹುತ್ತವಾಗಿ ಬೆಳೆದು ನೀನು ಸತ್ಯ ಐತಿ ಅಂದ್ರೆ ನಾವು ಆವಾಗ ಮಾತ್ರ ನಿನ್ನ ಜಾಗದೊಳಗೆ ನಾವು ಮುಕ್ತಿನಾಗನ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಅಂತ ಹೇಳಿ ತಾಯಿಯನ್ನು ಪ್ರಶ್ನೆ ಮಾಡಿದ್ವಿ. ಆಯ್ತು, ಒಂದೇ ವಾರದೊಳಗೆ ನಾನು ಬೆಳೆದು ತೋರಿಸ್ತೇನೆ ಅಂತ ಹೇಳಿದ್ರು. ನಮಗೆ ಗೊತ್ತಿದ್ದೋ ಗೊತ್ತಿಲ್ದಂಗೆ ಒಂದೇ ಸಾರಿಗೆ ಒಂದು ಹುತ್ತ ಬೆಳಿಲಿಲ್ಲ. ನಮಗೆ ಇಲ್ಲಿ ಒಂದು 50ರಿಂದ 60 ಹುತ್ತ ಬೆಳೆದಕ್ಕೆ ಪ್ರಾರಂಭ ಆಗ್ಬಿಡ್ತು. ತೋರಿಸ್ತೀನಿ, ಇಲ್ಲಿ ಬೇಕಾದಷ್ಟು ಹುತ್ತಗಳಿದೆ. ಒಂದೇ ಸಾರಿಗೆ ಇವಾಗ ಇನ್ನು ರೀಸೆಂಟ್ ನಾವು ಮುಕ್ತಿನಾಗನ್ನ ಮೊನ್ನೆ ತಾನೇ ಪ್ರತಿಷ್ಠಾಪನೆಗೆ ಕೆತ್ತನೆ ಮಾಡಕ್ ಕೊಟ್ಟಿವಿ. ಆ ಕೆತ್ತನೆ ಮಾಡಕ್ ಕೊಟ್ಟ ತಕ್ಷಣ ಇವೆಲ್ಲ ಬೆಳೆದಿದ್ದು. ನಮಗೆ ಆಶ್ಚರ್ಯ ಆಯ್ತು, ಇದು ಸತ್ಯನೇ ಅಂತ ಹೇಳಿ. ಅಲ್ಲಿ ಲಕ್ಷ್ಮೀ ದೇವಿ ಅಡಿಲೂ ಅಷ್ಟೇ, ನೀನು ನಿಜವಾಗ್ಲೂ ಲಕ್ಷ್ಮೀ ದೇವಿನೇ ಆಗಿದ್ರೆ ನಿನ್ ಕೆಳಗಡೆಗೆ ಹುತ್ತ ಬೆಳೆದು ತೋರಿಸು ಅಂತ ನಾವು ಪ್ರಶ್ನೆ ಮಾಡಿದೀವಿ. ಅವಾಗೂ ಅದು ಕೂಡ ನೀವು ನಾಳೆ ಬೆಳಗ್ಗೆ ಎದ್ದು ಹೋಗಿ ನೋಡಿ ನಿಮ್ ಜಾಗದೊಳಗ ಹುತ್ತ ಬೆಳೆದಿರ್ತೈತಿ ಅಂತ ಹೇಳಿತ್ತು. ಅದೇ ಪ್ರಕಾರವಾಗಿ ಅದು ಹುತ್ತನೂ ಕೂಡ ಬೆಳೆದಿದೆ, ಅದ್ರ ಕೆಳಗೂ ಕೂಡ. ಇಲ್ಲಿ ಇವಾಗಲೇ ಬಂದಂತ ಭಕ್ತರಲ್ಲಿ ಇಲ್ಲಿ ಏನೇ ಒಂದು ಚರ್ಮ ದೋಷ ಇರಲಿ, ಮೈ ಕಡ್ತ, ಸೋರಿಯಾಸಿಸ್, ವೈಟ್ ಆಗುವಂಥದ್ದು, ಈ ತರದ ಎಲ್ಲಾ ತರದ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಇದೆ. ಇದು ಇಡೀ ಜಗತ್ತೊಳಗ ಇದಕ್ಕೆ ಔಷಧಿ ಮೆಡಿಸಿನ್ನೇ ಇಲ್ಲ ಅಂತ ಹೇಳ್ತಾರೆ. ಅದಿದ್ರೂ ಕೂಡ ಅದು ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಸನ್ನಿಧಾನದಲ್ಲಿ ಇದು ಶಾಶ್ವತವಾಗಿ ಪರಿಹಾರ ಆಗ್ತಾ ಇದೆ. ಹೇಗಪ್ಪ ಇದು ಅಂತ ಹೇಳಿದ್ರೆ, ಈ ಸನ್ನಿಧಾನಕ್ಕೆ ಬಂದು ತೀರ್ಥ ಸ್ನಾನ ಮಾಡಿ 21 ದಿವಸ ಪೂಜೆ ಮಾಡಿದ್ರೆ ಸಾಕು, ಅವರಿಗೆ ಮೈ ಕಡ್ತ, ಈ ತೊನ್ನಾಗಂಥದ್ದು, ಯಾಕಂದ್ರೆ ಅದು ನಮಗೂ ಕೂಡ ಗೊತ್ತು ಹೋಗಲ್ಲ ಅಂತ ಗೊತ್ತು. ಆದ್ರೂ ಕೂಡ ನಮ್ಮ ಸನ್ನಿಧಾನದಲ್ಲಿ ನೂರಾರು ಜನಗಳಿಗೆ ಪರಿಹಾರ ಆಗಿದೆ. ಉದಾಹರಣೆಗಳು ಬೇಕಾದಷ್ಟು ಕೂಡ ಜನಗಳು ಕೂಡ ಇದ್ದಾರೆ. ಅವ್ರು ಇಲ್ಲಿ ಬಂದು ಸನ್ನಿಧಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ನಮಗೆಲ್ಲ ವೈಟ್ ಆಗಿರೋದೆಲ್ಲ ಹೋಗೈತ್ರಿ ಅಂತೇಳಿ ಉದಾಹರಣೆನೂ ಕೂಡ ಕೊಟ್ಟಿದ್ದಾರೆ. ನಮಗೂ ಕೂಡ ಬಹಳ ಸಂತೋಷ ಆಗಿರೋದಕ್ಕೆ ನಾವು ಕೂಡ ಇವಾಗ ಎಲ್ಲ ಚಾನಲಲ್ಲಿಯೂ ಕೂಡ ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ಸತ್ಯ ಆಗಿರೋದಕ್ಕೆ ಮಾತ್ರ ಬಿಡ್ಲೇಬೇಕಾಗ್ತದೆ. ಸತ್ಯ ಆಗ್ಲಿಲ್ಲ ಅಂದ್ರೆ ನಮಗೂ ಕೂಡ ಅದು ಪ್ರಶ್ನೆ ಕಾಡಿಸ್ತಾ ಇರ್ತಿತ್ತು. ಇವತ್ತು ಸಕ್ಕರೆ ಕಾಯಿಲೆ ಮತ್ತೆ BP ಏನಾಗ್ತಾ ಐತಿ ಅಂತ ಹೇಳಿದ್ರೆ, ಅದು ಕೂಡ ಹೋಗದೇ ಇರೋ ಕಾಯಿಲೆ, ಆದ್ರೆ ಅದು ಹೈ ಕಂಡೀಷನ್ಗೆ ಹೋಗ್ತಾನೆ ಇರುತ್ತೆ. 400, 500 ಅವ್ರಿಗೆ ಎಷ್ಟು ಪ್ರಮಾಣದಕ್ಕಿಂತ ಅವ್ರಿಗೆ ಏನೇ ಸಣ್ಣ ಅನ್ನ ಆಹಾರ ಊಟ ಮಾಡದೇ ಇದ್ರು ಕೂಡ ಅವರಿಗೆ ಹೆಚ್ಚಿಗೆ ಕಾಯಿಲೆ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಈ ಸನ್ನಿಧಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಕಾಲಕ್ಕೆ ಹೋದ ತಕ್ಷಣ ಅವ್ರಿಗೆ ನಾರ್ಮಲ್ ಸ್ಟೇಜ್ ಮೇಲೆ ಬಿಡುತ್ತೆ, ಹೋಗಲ್ಲ. ಆದ್ರೆ ಅವ್ರಿಗೆ ಕೌಂಟಿಂಗ್ಸ್ ಕಡಿಮೆ ಇರುತ್ತೆ, 120 ಇರೋದು ಆ ಥರ ಎಲ್ಲ ಬಹಳಷ್ಟು ಜನಗಳು ಬಂದು ಹೇಳ್ತಾ ಇದ್ದಾರೆ, ನೀವು ಅದ್ರ ಬಗ್ಗೆ ಹೇಳಿ ಅಂತೇಳಿ. ಯಾಕಂದ್ರೆ ನಮಗೂ ಕೂಡ ಭಯ ಅನ್ಸುತ್ತೆ. ಯಾಕಂತ ಹೇಳಿದ್ರೆ
ಈ ಎಲ್ಲ ವೈದ್ಯರೆಲ್ಲ ಏನ್ ಹೇಳ್ತಾರೆ, ಇವೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಇದೆಲ್ಲ ಇಲ್ಲಿ ನಡೆದಿರುವಂತದ್ದು ಸತ್ಯನೇ ತಾನೇ. ಹಾಗಿದ್ದಂತ ಉದ್ದೇಶಕ್ಕೋಸ್ಕರ ನಾವು ಇದನ್ನೆಲ್ಲ ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿದ್ದೀವಿ. ಇಲ್ಲಿ ಎಲ್ಲರಿಗೂ ಕೂಡ ಚರ್ಮ, ಸೋರಿಯಾಸಿಸ್, ವೈಟ್ ಆಗಿರೋದು, ಸಕ್ಕರೆ ಕಾಯಿಲೆಗಳಂತ ಹಲವಾರು ನಿರ್ಬಂಧನ ಕಾಯಿಲೆಗಳಿಗೆ, ಬೆನ್ನು, ಸೊಂಟ, ಈ ತರದ ಸಮಸ್ಯೆಗಳು ಬಹಳ ಜನಗಳಿಗೆ ಆಗ್ತಾ ಇದೆ. ಮಂಡೆ ನೋವು, ಬೆನ್ನು, ಸೊಂಟ, ಈ ಕುತ್ತಿಗೆಯಿಂದ ಎಳೆಯುವಂಥದ್ದು, ಈ ತರದವೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಶೀಘ್ರವಾಗಿ ಪರಿಹಾರ ಆಗ್ತಾ ಇದೆ. ಏನ್ರಿ? ಇದು ಶ್ರೀ ಕ್ಷೇತ್ರದಲ್ಲಿ ಮಕ್ಕಳಾಗದೇ ಇರೋರಿಗೆ ಮತ್ತೆ ಗರ್ಭಕೋಶ ಸಮಸ್ಯೆ ಇರೋರು ಈ ತರ ಬಂದು ಎಡೆ ಹಾಕೋಗ್ತಾ ಇದ್ದಾರೆ. ಈ ತರ ಪದ್ಧತಿನ ಒಂದು 5 ವಾರ ಬಂದು ಹಾಕೋಗ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅವರಲ್ಲಿ ತಿಂಗಳ ಸಮಸ್ಯೆ ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಗರ್ಭಕೋಶದಲ್ಲಿ ನಂಜಿನ ಗುಳ್ಳೆ, ಇನ್ಫೆಕ್ಷನ್ ಆಗಿರ್ತೈತಿ. ಅವ್ರಿಗೆ ಏನಂದ್ರು ಅವರಿಗೆ ಪರಿಣಾಮಕಾರವಾಗಿ ಹಾಸ್ಪಿಟ್ಲಿಗೆ ಎಷ್ಟೋ ಚಿಕಿತ್ಸೆ ಕೊಟ್ಟರು ಕೂಡ ಅವರಿಗೆ 5-6 ವರ್ಷ ಟ್ರೀಟ್ಮೆಂಟ್ ತಗೊಂಡೇ ಇರ್ತಾರೆ. ಆದ್ರೆ ಒಂದ್ ಸ್ವಲ್ಪನೂ ಕೂಡ ಅವರಿಗೆ ಬದಲಾವಣೆನೇ ಕಾಣಿಸಿರಲ್ಲ. ಈ ಸನ್ನಿಧಾನಕ್ಕೆ ಬಂದು ಅವ್ರ ಮನೆಯಲ್ಲೂ ರೆಡಿ ಮಾಡ್ಕೊ ಬರ್ಬೇಕು. ನಾವಿಲ್ಲೇನು ಅನ್ನ ಆಗ್ಲಿ ಆ ಥರದ್ದೆಲ್ಲ ಏನು ಕೊಟ್ಟಿರಲ್ಲ. ಅವ್ರ ಮನೆಯೊಳಗನೆ ತಗೊಂಡ್ ಬಂದು ಸ್ವಲ್ಪ ಕುಂಕುಮ ಹಾಕೊಂಡು ಬೆರೆಸ್ಕೊಂಡು ಅನ್ನವನ್ನು ಮಾಡ್ಕೊ ಬಂದ್ಬಿಟ್ರೆ ಸಾಕು. ಹಾಕಿ ಎಡೆ ಹಾಕೋಗ್ಬಿಟ್ರೆ ಸಾಕು, ಶೀಘ್ರವಾಗಿ ಪರಿಹಾರ ಆಗುತ್ತೆ. ಇದು ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಬಿಳಿಕಿ ಪೋಸ್ಟು, ಕಾನಹಳ್ಳಿ ಅಂತೇಳಿ. ಇಲ್ಲಿ ಹತ್ತಿರ ಪಟ್ಟಣ ಅಂದ್ರೆ ಸಿರಾಳಕೊಪ್ಪ, ನಿಯರ್ 8 ಕಿಲೋಮೀಟರ್ ಆಗುತ್ತೆ. ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ 2-3 ಹತ್ರ ಕಾನಹಳ್ಳಿ ಇದೆ. ಇದು ಬಿಳಿಕಿ ಪೋಸ್ಟು, ಕಾನಹಳ್ಳಿ ಅಂತ ಹೇಳಬೇಕು. ಇವತ್ತೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರುವಂಥದ್ದು ಸಿಗಂದೂರು ಚಾಮುಂಡೇಶ್ವರಿ ದೇವಸ್ಥಾನ, ಇಲ್ಲೇ ಸಾಗರದಿಂದ ಹತ್ರ ಆಗುತ್ತೆ. ಆನಂತರ ಧರ್ಮಸ್ಥಳಕ್ಕೆ ಹೋದವರು ಕೂಡ ಅಷ್ಟೇ, ಇಲ್ಲಿಂದ ಸಿಗಂದೂರು, ಧರ್ಮಸ್ಥಳ, ಹೊರನಾಡು ಆ ಕಡೆಯಿಂದ ಹೋದವರೆಲ್ಲ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಶಿಕಾರಿಪುರ, ಸಿರಾಳಕೊಪ್ಪದಿಂದ 8 ಕಿಲೋಮೀಟರ್ ಇರುವಂತ ಶ್ರೀದೇವಿಯನ್ನು ಕೂಡ ನೋಡಬಹುದು. ಇವತ್ತಾಗಲೇ ಸಾಕಷ್ಟು ಜನ ಹೊರಗಿನಿಂದ ಬರ್ತಾ ಇದ್ದಾರೆ. ಆ ಥರ ಎಲ್ಲ ಬಂದು ಶ್ರೀದೇವಿಯ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದು ಕೂಡ ಆಗ್ತಾ ಇದೆ.